ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನಲ್ಲಿ ಏನಂದ್ರೆ ಬ್ರಾಡ್ಕಾಸ್ಟ್ ಅಲ್ಲಿ ರೆಗ್ಯುಲರ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಂಡ್ ಬರ್ತಾ ಇದ್ದೀರಿ. ಲೈಕ್ ನಾವು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಒಂದೊಂದೇ ಟ್ರೇಡರ್ಸ್ ಗಳ ಮೈಂಡ್ ಸೆಟ್, ಅವರ ಒಂದು ಕ್ವಶನ್ಸ್ ಗಳನ್ನ ಕ್ಲಾರಿಟಿ ಮಾಡ್ತಾ ಬರ್ದ್ವಿ. ಬೇಸಿಕ್ ಕ್ವಶನ್ಸ್ ಗಳಿಂದ ಸ್ಟಾರ್ಟ್ ಮಾಡಿ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಎಂಟ್ರಿ, ಸ್ಟಾಪ್ ಲಾಸ್, ಟಾರ್ಗೆಟ್ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾ ಈಗ ನಾವು ಇಂಪಾರ್ಟೆಂಟ್ ಆದಂತಹ ಸ್ಟ್ರಾಟಜಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಸ್ಟ್ರಾಟಜಿ ಒಂದು ಇತ್ತಂತ ಹೇಳಿದ್ರೆ ಆ ಸ್ಟ್ರಾಟಜಿಯನ್ನ ನಾವು ದೇವರಾಗಿ ಪೂಜೆ ಮಾಡ್ತಾ ಅದನ್ನ ತಗೊಂಡು ಹೋದ್ವಿ ಅಂತ ಆದ್ರೆ ಖಂಡಿತವಾಗ್ಲೂ ಅದು ನಮಗೆ ಒಳ್ಳೆ ರೀತಿಯ ಇನ್ಕಮ್ ಅನ್ನ ಕೊಟ್ಟೇ ಕೊಡುತ್ತೆ. ಆಮೇಲೆ ನಮ್ಗೆ ಆ ಸ್ಟ್ರಾಟಜಿ ಮೇಲೆ ಫುಲ್ ಗ್ರಿಪ್ ಸಿಗುತ್ತೆ. ಯಾಕಂದ್ರೆ ನಮ್ಗೆ ಆ ಸ್ಟ್ರಾಟಜಿ ಮೇಲೆ ಗ್ರಿಪ್ ಸಿಕ್ತಂದ್ರೆ ನಮಗೆ ಅದೊಂದು ಸಿದ್ಧಿ ಆದಂಗೆನೆ. ಯಾಕಂದ್ರೆ ಸಿದ್ಧಿ ಆಯ್ತು ಅಂದ್ರೆ ನೋಡಿ, ಎಷ್ಟೋ ಒಂದು ಸಿದ್ಧಿಗೋಸ್ಕರ ಎಷ್ಟೋ ತಪಸ್ ಮಾಡ್ತಾರೆ. ಆ ರೀತಿ ಇದರಲ್ಲಿ ಟ್ರೇಡಿಂಗ್ ಅಲ್ಲಿ ಒಂದು ಸಿದ್ಧಿ ಆಯ್ತಂತ ಆದ್ರೆ ನಿಮ್ಗೆ ಒಳ್ಳೆ ರೀತಿ ಇನ್ಕಮ್ ಮಾಡ್ಲಿಕ್ಕೆ ಒಂದು ಬೇಕಾಗುವ ವ್ಯವಸ್ಥೆ ಸಿಗುತ್ತೆ. ಆದ್ರೆ ನಾವೇನಂತ ಹೇಳಿದ್ರೆ ಇವತ್ತೊಂದು ಸಿದ್ಧಿ ಮಾಡ್ಲಿಕ್ಕೆ ಹೋಗೋದು, ನಾಳೆ ಇನ್ನೊಂದು ಸಿದ್ಧಿ ಮಾಡಕ್ ಹೋಗೋದು, ಆಚೆ ನಾಳೆ ಇನ್ನೊಂದು ದೇವ್ರನ್ನ ಸಿದ್ಧಿ ಮಾಡಕ್ ಹೋಗಿ ಯಾವ ದೇವರನ್ನು ಸಿದ್ಧಿ ಮಾಡಕ್ ಆಗಲ್ಲ. ಒಂದನ್ನೇ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ ಅಂತ. ಸೊ ಅದನ್ನ ನಾವು 100 days ಚಾಲೆಂಜ್ ಅಲ್ಲಿ ನಾವು ಡೈಲಿ ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಅದರೊಟ್ಟಿಗೆ ನಾವು ನಿಮ್ಗೆ ಅದನ್ನ ಕ್ಲಿಯರ್ ಆಗಿ ಯಾವ ರೀತಿಯಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ವಿ. ಸೊ ಈಗ ನಾವು ನಿಮ್ಗೆ ಅರ್ಲಿಯರ್ ವಿಡಿಯೋಸ್ ಅಲ್ಲಿ ನಾವು ಹೇಳಿದ್ವಿ ಕೆಲವು ವಿಚಾರಗಳೆಲ್ಲ. ನೋಡ್ದಿದ್ದವರು ಖಂಡಿತವಾಗ್ಲೂ ಆ ವಿಡಿಯೋ ನೋಡ್ಕೊಂಡು ಇಲ್ಲಿ ಬನ್ನಿ. ಏನಾಗುತ್ತೆ ಅಂದ್ರೆ ಅದರಲ್ಲಿ ಫಿಬೋನಾಕಿ ಸೆಟ್ಟಿಂಗ್ಸ್ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ಕೆಲವು ರೂಲ್ಸ್ ಗಳ ಬಗ್ಗೆ ನಾವು ಅಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮ್ ಕೊಟ್ಟಿದೀವಿ. ಸೊ ಆ ಡೀಟೇಲ್ಡ್ ಇನ್ಫಾರ್ಮೇಶನ್ ನೀವು ಅದ್ರಲ್ಲಿ ಇಟ್ಕೊಂಡ್ರಿ ಅಂತ ಆದ್ರೆ ಮಾತ್ರ ನಿಮ್ಗೆ ಇದು ಸೆಕೆಂಡ್, ಥರ್ಡ್, ಫೋರ್ತ್ ಅರ್ಥ ಆಗುತ್ತೆ. ಇಲ್ದಿರ ಏನಾಗೋಗುತ್ತೆ, ಅದು ಅರ್ಥ ಆಗಲ್ಲ, ತಿರ್ಗಾ ಡೌಟ್ ಕ್ರಿಯೇಟ್ ಆಗುತ್ತೆ, ತಿರ್ಗಾ ವಾಪಸ್ ಹೋಗ್ಬೇಕಾಗಿ ಬರುತ್ತೆ. ಅಂಡ್ ಸೆಕೆಂಡ್ ಏನ್ ಹೇಳಿದ್ದೆ ಅಂತ ಹೇಳಿದ್ರೆ, ನೀವು ಇದನ್ನ ಫ್ರೀ ಟೈಮ್ ಅಲ್ಲಿ ಇದ್ದಾಗ ಕೇಳಿ, ಆಮೇಲೆ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ಓಪನ್ ಮಾಡಿ ಇಟ್ಕೊಂಡು ಕೇಳಿ. ಅವಾಗ ನೀವು ಅಲ್ಲಿ ಚಾರ್ಟ್ ನೋಡ್ತಾ ನಾವು ಹೇಳೋ ಮೆಥಡಾಲಜಿನ ನೀವು ಅಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಮಾತ್ರ ನಿಮ್ ಕೈಲಿ ಕಲೀಲಿಕ್ಕೆ ಆಗೋದು, ಇಲ್ದಿದ್ರೆ ಕಲೀಲಿಕ್ಕೆ ಆಗಲ್ಲ. ಓಕೆನಾ? ಎಲ್ಲ ಏನಾಗುತ್ತೆ, OHP ಆಗ್ತಾ ಇರುತ್ತೆ, ಓವರ್ ಹೆಡ್ ಪ್ರೊಸೆಸರ್ ಅಂತ ಹೇಳಿ. ತಲೆ ಮೇಲಿಂದ ಹೋಗ್ತಾ ಇರುತ್ತೆ, ತಲೆ ಒಳಗೆ ಹೋಗಲ್ಲ. ಇದು ಎರಡನೇದಾದ್ರೆ. ಮೂರನೇದಾಗಿ ಈಗ ನಾವು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ 1 hour ಝೋನ್ ಒಳಗೆ ಮಾರ್ಕೆಟ್ ಇದ್ರೆ ಹೇಗ್ ಟ್ರೇಡ್ ಮಾಡಬೇಕು ಅಂತ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದೀವಿ. ಕರೆಕ್ಟ್ ಅಲ್ವಾ? ಆ 1 hour ಝೋನ್ ಒಳಗೆ ಮಾರ್ಕೆಟ್ ಇತ್ತಂತ ಆದ್ರೆ ನೀವು ಹೆಂಗೆಲ್ಲ ಟ್ರೇಡ್ ಮಾಡ್ಬೋದು, ಯಾವ ಮೆಥಡ್ ಟ್ರೇಡ್ ಮಾಡ್ಬೋದು ಅಂತೆಲ್ಲ ಕ್ಲಿಯರ್ ಮಾಡಿದ್ದು. ಆ ಕ್ಲಾರಿಟಿ ತಕೊಂಡ ಮೇಲಿಂದ ಎಷ್ಟು ಜನ ಬ್ಯಾಕ್ ಟೆಸ್ಟ್ ಮಾಡಿದೀವಿ, ಬ್ಯಾಕ್ ಟೆಸ್ಟ್ ಮಾಡಿದಿರಿ ಅಂದ್ರೆ ಎಷ್ಟು ಮಾಡಿದ್ದೀರಿ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕೆ ಅಂದ್ರೆ ನಾವೇನಾಗುತ್ತೆ, ಎಲ್ಲದನ್ನು ನಾವು ಕೇಳ್ತೀವಿ ಸರ್. ಕೇಳುವುದು ಬೇರೆ, ಕೇಳಿದ ನಂತರ ಶ್ರವಣ ಆಯ್ತು, ಶ್ರವಣ ಆದ್ಮೇಲೆ ಏನಾಗ್ಬೇಕು, ಅದು ಮನನ ಆಗ್ಬೇಕು. ಮನನ ಅಂದ್ರೆ ಏನು, ಮನ್ಸಲ್ಗ ತಿರ್ಗಾ ಉಚ್ಚಾರ ಆಗ್ತಾ ಇರ್ಬೇಕು, ಮಾಡ್ತಾ ನೋಡ್ತಾ ಇರ್ಬೇಕು, ಟ್ರೈ ಮಾಡ್ತಾ ಇರ್ಬೇಕು, ಬ್ಯಾಕ್ ಟೆಸ್ಟ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅದಾದ ಮೇಲೆ ನಿಧಿನ್ಯಾಸ ಅಂತ ಹೇಳ್ತೀವಿ, ಅದನ್ನ ಪ್ರಾಕ್ಟೀಸ್ ತರಬೇಕು. ನಾವೇನ್ ಮಾಡ್ತೀವಿ, ಖಾಲಿ ಶ್ರವಣ ಮಾಡ್ತಾ ಇದ್ವಿ. ಈಗ ಯೂಟ್ಯೂಬ್ ಮಾಧ್ಯಮದಲ್ಲಿ ನಾವ್ ಏನಾಗುತ್ತೆ, ಕಿವಿಲ್ ಕೇಳಕ್ ಚೆನ್ನಾಗಾಗತ್ತೆ, ಕೇಳ್ತಾ ಹೋಗ್ತೀವಿ. ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಬೈಕಲ್ಲಿ ಹೋಗ್ತಾ ಇರ್ಬೇಕು, ಕಿವಿಗೆ ಸಿಕ್ಸ್ಕೊಂಡಿರ್ತೀವಿ, ಅದು ಪಾರ್ಟಿ ಹೇಳ್ತಾ ಇರುತ್ತೆ, ನಾವು ಪಾರ್ಟಿ ಹೋಗ್ತಾ ಇರುತ್ತೆ, ತಲೆ ಎಲ್ಲೋ ಇರುತ್ತೆ. ಕರೆಕ್ಟಾ? ಆಮೇಲಿಂದ ನಮ್ಗೆ ಅದು ಅರ್ಧಂಬರ್ಧ ತಿಳ್ಕೊಂಡಿರ್ತೀವಿ, ಅರ್ಧಂಬರ್ಧ ಮಾಡಕ್ ಹೋಗ್ತೀವಿ. ಅದನ್ನ ಮಾಡಬೇಡಿ. ದಯವಿಟ್ಟು ಬ್ಯಾಕ್ ಟೆಸ್ಟಿಂಗ್ ಮಾಡಿ ಕರೆಕ್ಟಾಗಿ ಫಾರ್ಮ್ಯಾಟ್ ಅಲ್ಲಿ ಕಲೀರಿ. ಅವಾಗ ನಿಮ್ಗೆ ಅದು ಈಸಿ ಆಗುತ್ತೆ. ಡೌಟ್ ಬಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅದಾದ್ಮೇಲಿಂದ ನಿಮ್ಮ ಇನ್ನೂ ಡೌಟ್ ಇತ್ತಂದ್ರೆ ನೀವು ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ತಿಳಿಸ್ಬೋದು. ಮತ್ತೆ ನಾವು ನಿಮ್ಮ ಹತ್ರ ಫೀಸ್ ಚಾರ್ಜ್ ಮಾಡ್ತಿರೋದು ಎರಡೇ, ಒಂದು ಲೈಕ್, ಇನ್ನೊಂದು ಸಬ್ಸ್ಕ್ರೈಬು, ಆಮೇಲಿಂದ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್. ಈ ಮೂರನ್ನು ಮಾತ್ರ ನಾವು ನಿಮ್ಮ ಹತ್ರ ಫೀಸ್ ಆಗಿ ತಗೊಳ್ತಾ ಇದ್ದೀವಿ. ಅದನ್ನ ನೀವು ದಯವಿಟ್ಟು ಕೊಡಿ. ಏನಾಗುತ್ತೆ ಅಂತ ಹೇಳಿದ್ರೆ, ಗುರು ದಕ್ಷಿಣೆ ಕೊಡದೆ ಯಾವ ವಿದ್ಯೆ ಕಲ್ತ್ರು ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ದಕ್ಷಿಣೆ ಕೊಡೋದಕ್ಕೆ ನಾವು ದಕ್ಷಿಣೆ ಇಷ್ಟನ್ನೇ ಕೇಳೋದು. ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ, ಆ್ಯಂಡ್ ಲೈಕ್ ಕೊಡಿ. ಸೊ ಅದೇನಾಗುತ್ತೆ, ನೀವು ಒಂದು ಕೃತಜ್ಞತೆಗೆ ಕ್ಲಿಯರ್ ಆಗ್ತದೆ. ಆಯ್ತಾ? ಅದಾದ್ಮೇಲಿಂದ ಈ ಸ್ಟ್ರಾಟಜಿಯಲ್ಲಿ ನಾವು 4 ರೀತಿ ತಗೊಂಡೋಗಿದ್ವಿ. ಅದ್ರ 2ನೇ ಪಾರ್ಟ್ ಅನ್ನ ಇವತ್ತು ಮಾಡ್ತೀವಿ. ಅಂದ್ರೆ ನಾವು ಮೊನ್ನೆಲ್ಲ ಏನ್ ನೋಡಿದ್ವಿ, ಆ 1 hour ಝೋನ್ ಒಳಗೆ ಮಾರ್ಕೆಟ್ ಇದ್ರೆ ಏನಾಗುತ್ತೆ ಅಂತ. ಸೊ ಅದನ್ನ ನಾವು ಅಬ್ಸರ್ವ್ ಮಾಡಿದ್ವಿ. ಈಗ ನಾವು ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಕಲಿತಿದ್ವಿ ಅಂದ್ರೆ 1 hour ಝೋನ್ಗಿಂತ ಹೊರಗ್ ಮಾರ್ಕೆಟ್ ಇದ್ರೆ ಹೇಗ್ ಬಿಹೇವ್ ಮಾಡುತ್ತೆ ಅಂತ. ಸೊ ಇದನ್ನ ನಾವು ತಿಳ್ಕೊಳಕ್ ಹೋಗ್ತಾ ಇದ್ದೀವಿ. ಇದಕ್ಕೆ ಕೆಲವು ರೂಲ್ಸ್ ಗಳನ್ನ ನಿಮ್ಗೆ ಆಲ್ರೆಡಿ ನಾನು ತಿಳಿಸಿದ್ದೀನಿ. ಲೈಕ್ 15 minutes ಟೈಮ್ ಫ್ರೇಮ್ ಅನ್ನ ಯೂಸ್ ಮಾಡಬೇಕು. ಆಮೇಲಿಂದ ನೀವು 1 hour ವೆಯ್ಟ್ ಮಾಡಲೇಬೇಕು. ಯೂನಿವರ್ಸಲ್ ಲೈನ್ಸ್ ಗಳನ್ನೆಲ್ಲ ಪ್ಲಾಟ್ ಮಾಡಿಟ್ಟಿರ್ಬೇಕು. ಇದನ್ನೆಲ್ಲ ನಾನು ನಿಮ್ಗೆ ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋ ತಿರ್ಗಾ ಒಂದ್ಸಲಿ ನೋಡಿ, ಸೊ ದಟ್ ನಿಮ್ಗೆ ಆ ರೂಲ್ಸ್ ಗಳೆಲ್ಲ ತಿರ್ಗಾ ನೆನಪಿಗೆ ಬರುತ್ತೆ. ಆಯ್ತಾ? ಈಗ ನೆಕ್ಸ್ಟ್ ಪಾಯಿಂಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ, ನಾವೀಗ ಸೆಕೆಂಡ್ ಸ್ಟ್ರಾಟಜಿಯನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗ್ತಾ ಇದೀವಿ. ಸೊ ಅದ್ರ ಬಗ್ಗೆ ಬೇಕಾಗುವಂತ ಸೆಟಪ್ಸ್ ಗಳೆಲ್ಲ ಫಿಬೋನಾಕಿದೆಲ್ಲ ನೀವು ಡ್ರಾ ಮಾಡೋದು ಕಲ್ತಿದ್ದೀರಿ. ಸೊ ಈಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇದರಲ್ಲಿ ನಾವು ನಿಮಗೆ
ಸೆಕೆಂಡ್ ಸ್ಟ್ರಾಟಜಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ನೋಡಿ, ಈಗ ನೀವಿಲ್ಲಿ ನಾವು ರೂಲ್ಸ್ಗಳ ಪ್ರಕಾರದಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇಟ್ಟಿದ್ದೀರಿ. ನಮ್ದು 15 ಮಿನಿಟ್ಸ್ ಅಲ್ಲಿ ಇದೆ. 1 ಅವರ್ ಝೋನ್ ಮಾರ್ಕ್ ಮಾಡ್ತೀರಿ. ಅದನ್ನ ಫಿಬೋನಾಕಿ ಸೆಟ್ಟಿಂಗ್ಸ್ ನಮ್ದು ಏನಿದೆ ಅದೇ ಸೆಟ್ಟಿಂಗ್ಸ್ ಅಲ್ಲಿ ನೀವು ಫಿಬೋನಾಕಿಯಲ್ಲಿ ನೀವು ಅದನ್ನ ಡ್ರಾ ಮಾಡ್ತೀರಿ. ಕರೆಕ್ಟ್ ಅಲ್ವಾ? ಇದು 3ಅನ್ನ ನೀವು ಮಾಡ್ತಾ ಇದ್ದೀರಿ. ಇವತ್ತು ನಾವು ನೋಡ್ತಾ ಇರೋದು ಏನಂತ ಹೇಳಿದ್ರೆ, ನಮ್ದೀಗ 4 ರೀತಿ ಮಾರ್ಕೆಟ್. ಇದು 1 ಅವರ್ ಝೋನಿನ ಮಾರ್ಕೆಟ್ ಅಂತ ಇಟ್ಕೊಳ್ಳಿ. 1 ಅವರ್ ಝೋನ್ ಅಲ್ಲಿ 4 ರೀತಿಯಲ್ಲಿ ಬರುತ್ತೆ ಮಾರ್ಕೆಟ್. ಒಂದೇನಾಗುತ್ತೆ, ಮಾರ್ಕೆಟ್ 1 ಅವರ್ ಝೋನ್ ಒಳಗೆ ಇರುತ್ತೆ. ಎರಡನೇದು ಏನಾಗುತ್ತೆ, 1 ಅವರ್ ಝೋನ್ಗಿಂತ ಹೊರಗೆ ಇರುತ್ತೆ ಮಾರ್ಕೆಟ್. ಮೂರನೇದು ಏನಾಗುತ್ತೆ, 1 ಅವರ್ ಝೋನ್ಗಿಂತ ಹೊರಗೆ ಎಲ್ಲಾರು ಹೋಗುತ್ತೆ ಮಾರ್ಕೆಟ್. ಕರೆಕ್ಟಾ? ಅಥವಾ ನಾಲ್ಕನೇದು ಏನಾಗುತ್ತೆ, 1 ಅವರ್ ಝೋನ್ ಇಂದ ಮಾರ್ಕೆಟ್ ಒಳಗೆ ಬರುತ್ತೆ. ಇದು 4 ಪಾಸಿಬಿಲಿಟಿ ಇರುವಂತದ್ದು. ಇದು ಬಿಟ್ಟು 5ನೇ ಪಾಸಿಬಿಲಿಟಿ ಮಾರ್ಕೆಟ್ ಅಲ್ಲಿ 1 ಅವರ್ ಝೋನ್ ಅಲ್ಲಿ ಇಲ್ಲ. ಸೊ ಈಗ ನಾವು 1 ಅವರ್ ಝೋನ್ ಅನ್ನ ಮಾರ್ಕ್ ಮಾಡೋದ್ರಿಂದಾಗಿ ನಾವು ಈಗ ಇದನ್ನ ಕಲ್ತಿದ್ವಿ. ಇದ್ರಲ್ಲಿ ಏನ್ ಕಲ್ತಿದೀವಿ ನಾವು, ಮಾರ್ಕೆಟ್ ತುಂಬಾ ಜಾಸ್ತಿ ಪಾಯಿಂಟ್ಸ್ ಕೊಡೋದಿಲ್ಲ, ಅದೇ ಝೋನ್ ಒಳಗೆ ಇರುತ್ತೆ ಅಂತೆಲ್ಲ ಕಲ್ತಿದ್ವಿ. ಆದ್ರೆ ನಮಗೆ ಯಾರಿಗಾದ್ರೂ ನಾವು 1 ಅವರ್ ಝೋನ್ ಆಗ್ತಿದ್ದಂಗೆನೆ ಮಾರ್ಕೆಟ್ ಇವತ್ತು ಇದೇ ಆಗುತ್ತೆ ಇದೇ ಆಗುತ್ತೆ ಇದೇ ಆಗುತ್ತೆ ಅಂತ ನಮ್ಗೆ ಹೇಳಕ್ ಗೊತ್ತಾಗಲ್ಲ. ಸೊ ನಾವೇನ್ ಮಾಡ್ಬೇಕು, ಎಲ್ಲದಕ್ಕೂ ಸೇಮ್ ರೂಲ್ಸ್ ಪ್ರಕಾರನೇ ನಾವು ರೂಲ್ಸ್ ಫಾಲೋ ಮಾಡ್ತಾ ಹೋಗ್ತೀವಿ. ಆದ್ರೆ ಆ ರೂಲ್ಸ್ ಪ್ರಕಾರದಲ್ಲಿ ಮಾರ್ಕೆಟ್ ಬರ್ಬೇಕಾದ್ರೆ ಅದು ಯಾವ ರೀತಿ ಫಾರ್ಮೇಶನ್ ಆಗ್ತಾ ಇದೆಯೋ ಅದನ್ನ ನೋಡ್ತಾ ನಾವು ಓಕೆ ಇವತ್ತು ಇದಾಗ್ತಾ ಇದೆ, ಇವತ್ತು ಇದಾಗ್ತಿದೆ ಅಂತ ನಮ್ಗೆ ಅರ್ಥ ಮಾಡ್ಕೊಳಕ್ ಆಗುತ್ತೆ. ಸೊ ಇದರಲ್ಲಿ ಈಗ ನೀವೇನಾಯ್ತು, 1 ಅವರ್ ಝೋನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ದು, 1 ಅವರ್ ಝೋನ್ ಒಳಗೆ ಮಾರ್ಕೆಟ್ ಇದ್ರೆ ಮೂವ್ಮೆಂಟ್ ತುಂಬಾ ಕಮ್ಮಿ. ಮಾರ್ಕೆಟಿನ ಮೂವ್ಮೆಂಟ್ ತುಂಬಾ ಕಮ್ಮಿ. ಆ 1 ಅವರ್ ಝೋನ್ ಏನ್ ಮೂಮೆಂಟಮ್ ಇದೆ ಆ ಮೂಮೆಂಟ್ ಮೇಲೆ ಅದು ಡಿಸೈಡ್ ಆಗುತ್ತೆ. 1 ಅವರ್ ಝೋನ್ ದೊಡ್ಡದಿತ್ತು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಮೂಮೆಂಟಮ್ ಸ್ವಲ್ಪ ನಮ್ಗೆ ಸಿಗಬಹುದು. ಇಲ್ಲ ಅಂದ್ರೆ ಆ 1 ಅವರ್ ಝೋನ್ ಚಿಕ್ಕದಾದಷ್ಟು ನಮ್ಗೆ ಮೂವ್ಮೆಂಟ್ ತುಂಬಾ ಕಮ್ಮಿ ಆಗುತ್ತೆ. ಇದು ಫಸ್ಟ್ ಸ್ಟ್ರಾಟಜಿಯಲ್ಲಿ ನಾವು ಕಲ್ತಂತ ವಿಚಾರ. ಕರೆಕ್ಟ್ ಅಲ್ವಾ? ಈಗ ಈ ಸೆಕೆಂಡ್ ಸ್ಟ್ರಾಟಜಿಲಿ ಏನಾಗುತ್ತೆ ಅಂದ್ರೆ, ಸೆಕೆಂಡ್ ಮೆಥಡ್ ಅಲ್ಲಿ ಸ್ಟ್ರಾಟಜಿ ಒಂದೇ, ಆ ಸೆಕೆಂಡ್ ಮೆಥಡ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ನಾವೀಗ ನಮ್ಮ ಕ್ಯಾಂಡಲ್ಸ್ ಗಳೆಲ್ಲ ಬಂದಿದೆ. ಸೊ ನಾವೀಗ 1 ಅವರ್ ಝೋನ್ ಅನ್ನ ಮಾರ್ಕ್ ಮಾಡ್ತೀವಿ. ಇವತ್ತು ನಾವು ನೋಡೋದು ಏನಂತ ಹೇಳಿದ್ರೆ, ಮಾರ್ಕೆಟ್ 1 ಅವರ್ ಝೋನ್ಗಿಂತ ಹೊರಗೆ ಹೋದ್ರೆ ನಾವೇನು ಮಾಡ್ಬೇಕು, ಸರಿ ಅಲ್ವಾ? ಸೊ ಅದನ್ನ ನೋಡೋಣ. ಈಗ ಇದು 1 ಅವರ್ ಝೋನ್ ಒಳಗಿಂದ ಹೊರಗೆ ಬಂದಿದ್ದು, ಅದು ಬೇಡ. ಡೈರೆಕ್ಟ್ ಹೊರಗೆ ಹೋಗಿದ್ದನ್ನು ನೋಡೋಣ. ಡೈರೆಕ್ಟ್ ಹೊರಗೆ ಹೋದಾಗ ಓಕೆ ಫೈನ್, ಇಲ್ಲಿದೆ ನೋಡಿ. ಇಲ್ಲಿ ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಕರೆಕ್ಟ್ ಅಲ್ವಾ? ಆಮೇಲೆ 5th ಕ್ಯಾಂಡಲ್ ಒಳಗೆ ಹೋಗ್ಲೇ ಇಲ್ಲ, ಸೀದಾ ಹೊರಗೆ ಬಂದಿದೆ. ಕರೆಕ್ಟ್ ಅಲ್ವಾ? ಇಂಥ ಟೈಮಲ್ಲಿ ಏನಾಗುತ್ತೆ ನೋಡಿ, ನಾವು ಫಿಬೋನಾಕಿ ತಗೊಂಡಿದ್ದೀವಿ, ಕೆಳಗಿಂದ ಲೋವಿಂದ ಹೈವರೆಗೆ ಮಾರ್ಕ್ ಮಾಡಿದ್ವಿ. ಸೂಪರ್. ಸೊ ಈಗ ಮಾರ್ಕೆಟು 1 ಅವರ್ ಝೋನ್ ದಾಟಿ ಸೀದಾ ಹೊರಗೆ ಬಂದಿದೆ. ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ನೋಡ್ತೀವಿ, ಇವತ್ತಿನ ಓಪನಿಂಗ್ಗಿಂತ 1 ಅವರ್ ಝೋನಿನ 4th ಕ್ಯಾಂಡಲ್ 1 2 3 4 ಎಲ್ಲಿದೆ, ಕೆಳಗಿದೆ ಅಂದ ಮೇಲಿಂದ ನಾವು ಏನು ನೋಡಬೇಕು, ಪುಟ್ ಸೈಡಲ್ಲಿ ಪ್ರಿಫರೆನ್ಸ್ ಕೊಡಬೇಕು, ಕಾಲ್ಗೆ ಇಲ್ಲ. ಸೊ ಹಂಗಿದ್ದಾಗ ಏನಾಯ್ತು, ನಮಗೆ ಪುಟ್ ಸೈಡ್ ಪ್ರಿಫರೆನ್ಸ್ ಕೊಟ್ಟಾಗ ಮಾರ್ಕೆಟ್ ಫಾಲ್ ಕಡೆಗೆ ನಾವು ರೆಡಿ ಇದ್ದೀವಿ. ಸೊ ಇಲ್ಲಿ ನಾವು ಬ್ರೇಕ್ಔಟು ತಗೊಬೋದು ಅಥವಾ ವೆಯ್ಟ್ ಮಾಡಿ ರೀಟೆಸ್ಟ್ಗೂ ತಗೊಬೋದು. ಬ್ರೇಕ್ಔಟ್ ತಗೊಂಡ್ವಿ ಅಂತ ಆದ್ರೂ ನಮ್ಗೇನಾಗುತ್ತೆ, ನೆಕ್ಸ್ಟ್ ಆರೆಂಜ್ ರೆಡ್ ಲೈನ್ ವರೆಗೆ ಮಾತ್ರ ನಮ್ ಟಾರ್ಗೆಟ್ ಇರುತ್ತೆ. ರೀಟೆಸ್ಟ್ ತಗೊಂಡ್ವಿ ಅಂತ ಆದ್ರೂ ನಮ್ಗೆ ಇದು ಬ್ಲ್ಯಾಕ್ ಲೈನ್ ಆಗಿದ್ರಿಂದ ಬ್ಲ್ಯಾಕ್ ಟು ಬ್ಲ್ಯಾಕ್ ವರೆಗೆ ವೆಯ್ಟ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಬ್ರೇಕ್ಔಟ್ ಯಾವತ್ತು ನಾವು ಫಸ್ಟ್ ಲೈನ್ ಅಲ್ಲಿ ಬಿಡ್ಲೇಬೇಕು, ಯಾಕೆಂದ್ರೆ ಅದು ಫಾಸ್ಟ್ ಇರುತ್ತೆ. ಫಸ್ಟ್ ಲೈನ್ ಅಥವಾ ಮಿಡ್ ಆಫ್ ದ ಲೈನ್, ಈ ಝೋನ್ ದೊಡ್ಡದಿತ್ತಂದ್ರೆ ಅದ್ರ ಮಿಡ್ ಪಾಯಿಂಟ್ ವರೆಗೆ ಮಾತ್ರ ಬ್ರೇಕ್ಔಟ್ ಆಗ್ಬೋದು. ಆಮೇಲೆ ತಿರ್ಗಾ ಅದು ರೀಟೆಸ್ಟ್ ಮಾಡಲೇಬೇಕು. ಸೊ ಇಲ್ಲೇನೋ ಇಷ್ಟುದ್ದ ಬಂತು, ಓಕೆ, ಇದು ಪ್ರೆಷರ್ ಜಾಸ್ತಿ ಇತ್ತು, ಬಂತು. ಆದ್ರೆ ಬಂದಿದ್ದು ನೋಡಿ, ಈಗ ಇಲ್ಲಿ ಬ್ಲ್ಯಾಕ್ ಟಚ್ ಆಗ್ಲಿಲ್ಲ. ನಾವೀಗ ಬ್ಲ್ಯಾಕ್ ಇಂದ ಹೊರಟಿದೆ, ಬ್ಲ್ಯಾಕ್ ವರೆಗೆ ಬರುತ್ತೆ ಕೂತಿದ್ರೆ ತಿರ್ಗಾ ವಾಪಸ್ ಹೋದಾಗ ನಮ್ಗೆ ಅದು ಸ್ಟಾಪ್ ಲಾಸೇ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಹಾಗಾಗಿ ನಾವು ಲೈನ್ಸ್ಗೆ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾವು ಒಂದು 50% ಅಥವಾ ಈ ರೆಡ್ ಲೈನ್ ಇಲ್ಲಿ ನಾವು ಎಕ್ಸಿಟ್ ಆಗಬೇಕು. ಅದೇ ಮಾರ್ಕೆಟ್ ನೋಡಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಬಂದು ಬ್ರೇಕ್ ಆಗಿ ರೀಟೆಸ್ಟ್ ಆಗಿದೆ, ಬ್ಲ್ಯಾಕ್ ಲೈನ್ ಹತ್ರ ರೀಟೆಸ್ಟ್ ಆಗಿದೆ. ಸೊ ನಾವು ಬ್ಲ್ಯಾಕ್ ಲೈನ್ ಹತ್ರ ರೀಟೆಸ್ಟ್ ಆದ ಎಲ್ಲಿವರೆಗೆ ಬರಬೇಕು, ಬ್ಲ್ಯಾಕ್ ಲೈನ್ ವರೆಗೆ ಬರಬೇಕು. ಓಕೆ, ಕ್ಲಿಯರ್ ಆಯ್ತು. ಈಗ ನೆಕ್ಸ್ಟ್ ತಿರ್ಗಾ ಯಾವ ಟ್ರೇಡ್ ತಗೊಬೋದು. ಈಗ ಇದು ಟ್ರೇಡ್ ಚೆನ್ನಾಗಿ ಕೊಟ್ಟಿದೆ. ಎಷ್ಟು? 24,500 ಇಂದ 24,379 ವರೆಗೆ, ಅಂದ್ರೆ 120 ಪಾಯಿಂಟ್ ಮೂವ್ಮೆಂಟ್ ನಾವು ಕ್ಯಾಪ್ಚರ್ ಮಾಡಿದ್ವಿ ವಿತೌಟ್ ಎನಿ ಫಿಯರ್. ಸ್ಟಾಪ್ ಲಾಸ್ ಎಲ್ಲಿ ಬರುತ್ತೆ? ಇದು ಝೋನ್ ದೊಡ್ಡದಿದ್ರೆ ಇದ್ರ 50% ಅಥವಾ ಇದುವರೆಗೆ. ನಮ್ದು ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಅಂದ್ರೆ ಲೈನ್, ಮಿನಿಮಮ್ ಸ್ಟಾಪ್ ಲಾಸು 50%. ನಾವು ಇಲ್ಲಿ ಇಟ್ಕೊಂಡು ಕೂತಿದ್ದೀವಿ.
ಅದು ಪ್ರಕಾರವಾಗಿ ಟಾರ್ಗೆಟು ನಮಗೆ ಕೊಟ್ಟಿದೆ. ಓಕೆ ಫೈನ್, ಸೂಪರ್. ನೆಕ್ಸ್ಟ್ ಯಾವಾಗ ಅಂತ ಹೇಳಿದಾಗ ಇದು ಬ್ಲ್ಯಾಕ್ ಲೈನಿಂದ ಹೊರಟಂಥದ್ದು. ನೆಕ್ಸ್ಟ್ ಲೈನ್ ಇಲ್ಲಿ ರೀಟೆಸ್ಟ್ ಆಗಿರಲಿಲ್ಲ. ಸೊ ರೀಟೆಸ್ಟ್ ತಿರ್ಗಾ ಅದು ರೀಟೆಸ್ಟ್ ಬರ್ತಾ ಇದೆ. ಸೊ ರೀಟೆಸ್ಟ್ ಬಂತಂತ ಹೇಳಿದ್ರೆ ಈ ರೆಡ್ ಲೈನಿಂದ ನೆಕ್ಸ್ಟ್ ರೆಡ್ ಲೈನ್ವರೆಗೂ ನಾವು ಕಾಯ್ಬೋದು. ಅಂದರೆ ಮಾರ್ಕೆಟ್ ಅಂಟಿಲ್ ಅನ್ಲೆಸ್ 1 hour ಝೋನ್ ಒಳಗೆ ಹೋಗೋವರೆಗೂ ನಾವು ಸಿ ಕಡೆ ಗಮನ ಕೊಡಬಾರ್ದು. ಸೊ ನಾವು ಅವತ್ತು ಫುಲ್ ಆ್ಯಂಡ್ ಫುಲ್ ಡೇ ಸಿ ಒಳಗೆ ಗಮನ ಕೊಡಲೇಬಾರ್ದು. ನಾವು ಟ್ರ್ಯಾಪ್ ಆಗ್ತೀವಿ. ಟ್ರ್ಯಾಪ್ ಆಗದೆ ಇರಬೇಕಂತ ಹೇಳಿದಾಗ ನಾವು ಪುಟ್ಟನ್ನು ತಗೊಳ್ಳೋದು. ಎಲ್ಲಿ ತಗೊಳ್ಳೋದು? ಯಾವಾಗಲೂ ಏನು ಹೇಳ್ತಾರೆ? ಸೆಲ್ ಎಟ್ ದ ಹೈ, ಕರೆಕ್ಟ್ ಅಲ್ವಾ? ಬೈ ಎಟ್ ದ ಬಾಟಮ್, ಇದು ಫಾರ್ಮುಲಾ ಎಲ್ಲರೂ ಯೂಸ್ ಮಾಡುವಂಥದ್ದು. ಸೊ ಸೆಲ್ ಎಟ್ ದ ಹೈ ಅಂದರೆ ಮಾರ್ಕೆಟ್ ಎಲ್ಲಿ ಸೆಲ್ ಆಗುತ್ತೆ? ಈಗ ಇದು ಸೆಲ್ ಅಟ್ ದ ಹೈ ಆಗಿದೆ. ನೆಕ್ಸ್ಟ್ ಸೆಲ್ ಅಟ್ ದ ಹೈ ಇಲ್ಲೇ. ಸೊ ಇಲ್ಲಿಂದ ರಿಜೆಕ್ಷನ್ ಆಗಿ ಇಲ್ಲಿ ಬಂದಾಗ ನಾವು ತಿರ್ಗಾ ನೆಕ್ಸ್ಟ್ ಕ್ಯಾಂಡಲ್ ಅದು ಹೋದಾಗ ನಾವು ಇಲ್ಲೊಂದು ಟ್ರೈ ಮಾಡ್ಬೋದು, ಫಾಲ್ ಆಗ್ಬೋದು ಅಂತ. ಸ್ಟಾಪ್ ಲಾಸು ಇದೇ ಕ್ಯಾಂಡಲಿನ ಹೈಗೆ ನಾವು ಸ್ಟಾಪ್ ಲಾಸ್ ಇಡ್ಬೋದು. ಏನಾಯಿತು? ತಿರ್ಗಾ ಅದು ರೆಡ್ ಟು ರೆಡ್ ವರೆಗೆ ಬಂದಿದೆ, ಕರೆಕ್ಟಾ? ಕ್ಲಿಯರ್? ಸೊ ಇವತ್ತು 3 ಕಾಲು ಮುಗಿಯೋದೊಳಗೆ ಈ ರೆಡ್ಡಿಂದ ಈ ರೆಡ್ ವರೆಗೆ ಗೇನ್ ನಮ್ಗೊಂದು ಇಲ್ಲೊಂದು 120 ಪಾಯಿಂಟು ಮೂವ್ಮೆಂಟ್ ಸಿಕ್ತು. ಸೊ ಸೆಕೆಂಡ್ ಹಾಫಲ್ಲೂ 120 ಸಿಕ್ತು, ಬೆಳಗ್ಗೆನೂ 120 ಪಾಯಿಂಟ್ ಸಿಕ್ತು. ಸೊ ಇದು ನಮಗೆ ಡೈರೆಕ್ಷನಲ್ಲಿ ಕೊಡುತ್ತೆ. 90% ಹೊರಗೆ ಬಂದಂಥ ಮಾರ್ಕೆಟು ಮತ್ತೆ ತಿರ್ಗಾ ಒಳಗೆ ಹೋಗಲಿಲ್ಲ ಅಂದರೆ ಅವತ್ತು ಫುಲ್ ಡೌನಲ್ಲಿ ಚೆನ್ನಾಗಿ ಮೂಮೆಂಟಮ್ ಕೊಡುತ್ತೆ. ಸೊ ಇನ್ನೊಂದು 2-3 ನಾವು ಎಕ್ಸಾಂಪಲ್ಸ್ ಹುಡುಕೋಣ. ಹೊರಗೆ ಬಂದಂಥ ಮಾರ್ಕೆಟ್ ಅದು ಯಾವ ಕಡೆ ಬೇಕಿದ್ರೂ ಆಗ್ಬೋದು. ಸಿ ಕಡೆನೂ ಆಗಿರ್ಬೋದು, ಪಿ ಕಡೆನೂ ಆಗಿರ್ಬೋದು, ಯಾವ ಕಡೆ ಬೇಕಿದ್ರೂ ಆಗ್ಬೋದು. ಮಾರ್ಕೆಟ್ ಒಂದ್ಸಲಿ ಒಳಗೆ ಒಂದು ಚೂರು ಹೋಗಿರಬಾರ್ದು, ಒಳಗೆ ಒಂದು ಚೂರು ಹೋಗಿರಬಾರ್ದು. ಅಂಥ ಮಾರ್ಕೆಟಲ್ಲಿ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ ಮಾರ್ಕೆಟು ಫಾಲ್ ಆಗುತ್ತೆ, ಫರ್ದರ್ ಫಾಲ್ ಆಗುತ್ತೆ, ಅದು ಫರ್ದರ್ ಒಂದೇ ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇದೆಲ್ಲ ಒಳಗೆ ಬಂದು ಹೋಗಿದ್ದು ಸೀದಾ ಹೋದಂಥದ್ದನ್ನು ನಾವು ಹುಡುಕ್ಬೇಕು. ಸೀದಾ ಹೋದಾಗ ಮಾತ್ರ ಮಾರ್ಕೆಟ್ ಏನಾಗುತ್ತೆ? ಅದು ಚೆನ್ನಾಗಿ ರ್ಯಾಲಿ ಕೊಡುತ್ತೆ. ಓಕೆನಾ? 1 hour ಝೋನನ್ನು ಸೀದಾ ಬ್ರೇಕ್ ಮಾಡಬೇಕು, ಒಳಗೆ ಇರಲೇಬಾರ್ದು ಮಾರ್ಕೆಟ್. ಆವಾಗ ಮಾತ್ರ ನಿಮಗೆ ಅದು ಡೈರೆಕ್ಷನನ್ನು ಕೊಡುತ್ತೆ. ನೋಡಿ ಇಲ್ಲಿ 1 2 3 4 ಇದು ಇಲ್ಲಿಂದ ಇಲ್ಲಿವರೆಗೆ ಒಂದೇ ಡೈರೆಕ್ಷನ್. ತಿರ್ಗಾ ಒಳಗೆ ಬರ್ಲಿಕ್ಕಿಲ್ಲ, ಅದು ಇಲ್ಲಿ ಒಳಗೆ ಬಂದಿದೆ, ಇದು ಬೇಡ. ಇದು ಒಳಗೆ ಹೋಗಿದ್ದಂದ್ರೆ ಹೊರಗೆ ಸೀದಾ ಹೊರಗೆ ಹೋಗಂಗೆ ಇರಬೇಕು. ಅವತ್ತು ಮಾರ್ಕೆಟ್ ತಿರ್ಗಾ ಒಳಗೆ ಬರಲ್ಲ. ನಾವೀಗ ಒಂದೊಂದೇ ಸ್ಟ್ರಾಟಜಿಯನ್ನು ಕಲ್ತಾ ಹೋದಾಗ ಅಂಥ ಸಿಚುವೇಶನಲ್ಲಿ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿದ್ರೆ ಏನಾಗೋಗುತ್ತೆ ನಮಗೆ? ಅದು ಕನ್ಫ್ಯೂಸ್ ಆಗುತ್ತೆ. ಈಗ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಕ್ಯಾಂಡಲನ್ನು ಮಾರ್ಕ್ ಮಾಡಿದ್ದೀವಿ. 1 2 3 4. ಮಾರ್ಕೆಟ್ ಕ್ಲೋಸ್ ಆದಾಗ ಎಲ್ಲಿದೆ? ಓಪನಿಂಗ್ಗಿಂತ ಮೇಲೆ ಇದೆ, ಕರೆಕ್ಟ್ ಅಲ್ವಾ? ನಾವು ಅವಾಗ ಏನಾಗ್ಬೋದು? ಸಿನೇ ನೋಡಬೇಕು. ಸೊ ನೆಕ್ಸ್ಟ್ ಏನಾಯಿತು? ಸಿ ಬ್ರೇಕ್ ಆಯಿತು, ರೀಟೆಸ್ಟ್ ಆಗಿಲ್ಲ. ಸೊ ಸೀದಾ ಮೇಲೆ ಹೋಗಿ ಇಲ್ಲೂ ಕ್ಲೋಸ್ ಆಯಿತು. ಸೊ ಇಲ್ಲೂ ಕ್ಲೋಸ್ ಆಯಿತು ಅಂತ ಹೇಳಿದಾಗ ನೆಕ್ಸ್ಟ್ ಇಲ್ಲಿ ರೀಟೆಸ್ಟ್ ಆಗಿ ಪಿನ್ ಬಾರ್ ಮಾಡ್ತು. ಈಗ ನಾವು ಇಲ್ಲಿ ಎಂಟ್ರಿ ತಗೊಳ್ತೀವಿ, ಕರೆಕ್ಟ್ ಅಲ್ವಾ? ಸ್ಟಾಪ್ ಲಾಸ್ ನಮ್ಮದು ಮಿಡ್ ಪಾಯಿಂಟು ಅಥವಾ ಈ ಲೈನು. ಸರಿ, ಟಾರ್ಗೆಟ್ ಏನು? ಫಸ್ಟ್ ಟಾರ್ಗೆಟು ಬ್ಲ್ಯಾಕ್ ಲೈನ್. ಸೊ ಅಲ್ಲಿವರೆಗೆ ಈ ಟ್ರೇಡು ನಮಗೆ ಸಿಕ್ತು. ಇಲ್ಲಿಂದ ಇಲ್ಲಿವರೆಗಿನ ಟ್ರೇಡ್ ನಮಗೆ ಸಿಕ್ಕಿದೆ. ಅದಾದಮೇಲಿಂದ ಮಾರ್ಕೆಟ್ ಏನಾಯಿತು? ಸಂಜೆವರೆಗೂ ಫಾಲ್ ಆಗ್ತಾ ಬಂತು, ಯಾಕೆಂದರೆ ಇಲ್ಲಿ ರೀಟೆಸ್ಟ್ ಆಗಿರಲಿಲ್ಲ. ಸೊ ರೀಟೆಸ್ಟ್ ಆಗದೆ ಇರೋದ್ರಿಂದಾಗಿ ಬಂತು. ಆದರೆ 1 hour ಝೋನ್ ಒಳಗೆ ಮತ್ತೆ ತಿರ್ಗಾ ಬರಲ್ಲ. ಒನ್ಸ್ 1 hour ಝೋನಿಂದ ಕ್ಲೀನಾಗಿ ಹೊರಗೆ ಹೋಗಿದ್ದಾದರೆ ಮಾರ್ಕೆಟು ಮತ್ತೆ ತಿರ್ಗಾ ಅದು ಆದಷ್ಟು ಝೋನ್ ಒಳಗೆ ಬರೋಕ್ಕೆ ಹೋಗಲ್ಲ. ನೋಡಿ ಇಲ್ಲೂ ಅಷ್ಟೇ 1 2 3 4 ಮಾರ್ಕೆಟ್ ಒಳಗೆ ಬಂದಿದ್ದು ಒಳಗೆ ಹೋಗಕ್ಕೆ ಬಿಡಲ್ಲ. 3 ಕಾಲ ಆದಾಗಲೂ ಝೋನ್ ಒಳಗೆ ಹೋಗಲಿಲ್ಲ, ಕರೆಕ್ಟ್ ಅಲ್ವಾ? ಇದು ಮಾರ್ಕೆಟ್ ಒಳಗೆ ಬರಲ್ಲ. ನಾವು ಆದಷ್ಟು ಡೌನ್ ಸೈಡಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇರಬೇಕು. ಇಲ್ಲೆಲ್ಲಿ ರೀಟೆಸ್ಟ್ ಆಗಿಲ್ಲ ನಾವು ಎಂಟ್ರಿ ತಗೊಳ್ಳಲ್ಲ. ರೀಟೆಸ್ಟ್ ಆಗಲಿಲ್ಲ ಅಂದರೆ ಎಂಟ್ರಿ ತಗೊಳ್ಳಿಲ್ಲ, ನಾವು ತಗೊಳ್ಳೋದು ಇಲ್ಲ. ಓಕೆನಾ? 1 hour ಝೋನು ಕ್ಲೀನಾಗಿ ಹೋಗುವಂಥದ್ದನ್ನು ಅಬ್ಸರ್ವ್ ಮಾಡೋಣ. ನೋಡಿ ಏನಾಯಿತು? 1 2 3 4, ಕರೆಕ್ಟ್ ಅಲ್ವಾ? ಮಾರ್ಕೆಟು ಓಪನಿಂಗ್ಗಿಂತನೂ ಕೆಳಗೆ ಇದೆ, ಆಯಿತಾ?
ನಾವೇನು ನೋಡಬೇಕು, ಪುಟ್ ಸೈಡೇ ನೋಡಬೇಕು. ಬಟ್ ನಂಗೆ ಪುಟ್ ನೋಡಬೇಕಂದ್ರೆ ಅದು ಇಲ್ಲಿಂದ ರಿವರ್ಸ್ ಆಗಬೇಕು. 0.5% ನಾವು ತಗೊಳ್ಳಲ್ಲ. ನಾನು ಆಲ್ರೆಡಿ ಅರ್ಲಿಯರ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಸೊ ನಾವು ಈ ಕಡೆ ಸಿನೂ ತಗೊಳಕ್ಕಾಗಲ್ಲ. ಆದರೆ ಓಪನಿಂಗನ್ನು ದಾಟಿ ಕ್ಲೋಸ್ ಕೊಟ್ಟು 1 ಅವರ್ ಝೋನನ್ನು ದಾಟಿ ಕ್ಲೋಸ್ ಕೊಟ್ಟು ಇಲ್ಲಿಂದ ರೀಟೆಸ್ಟ್ ಆದಾಗ ನಾವು ಇಲ್ಲಿ ಎಂಟ್ರಿ ತಗೊಳ್ತೀವಿ. ಕರೆಕ್ಟ್ ಅಲ್ವಾ? ಇಲ್ಲಿ ಸ್ಟಾಪ್ ಲಾಸ್ ಇಡ್ತೀವಿ, ಇಲ್ಲಿ ಎಂಟ್ರಿ. ಟಾರ್ಗೆಟ್ ಏನು? ಬ್ಲ್ಯಾಕ್ ಲೈನಿಂದ ಹೊರಟಿದೆ. ಸೊ ನಮಗೆ ಬ್ಲ್ಯಾಕ್ ಲೈನ್ವರೆಗೆ ಗ್ಯಾರಂಟಿ. ಇದು ನಮ್ಮ ಫಸ್ಟ್ ಟಾರ್ಗೆಟ್. ಬಟ್ ಅದು ಅದೇ ಕ್ಯಾಂಡಲ್ ಕ್ಲೋಸಿಂಗ್ ಅನ್ನು ಒಳಗೆ ಕೊಟ್ಟು ರೀಟೆಸ್ಟ್ ಮಾಡಿದೆ. ಸೊ ನಾವು ಬ್ಲ್ಯಾಕ್ ವರೆಗೆ ಕೂತ್ಕೊಬೋದು. ಸೊ ನಮ್ಗೆ ಎಂಟ್ರಿ ಇಲ್ಲ ಆಗಿದೆ 705 ಅನ್ನ ಹಿಡಿದು 845 ಅಂದರೆ 130 ಪಾಯಿಂಟ್, 140 ಪಾಯಿಂಟ್ ನಮಗೆ ಮೂಮೆಂಟಮ್ ಸಿಕ್ಕಿದೆ ಇಲ್ಲಿಂದ ಇಲ್ಲಿವರೆಗೆ, ವಿತೌಟ್ ಎನಿ ಫಿಯರ್. ಸೀದಾ ರೀಟೆಸ್ಟ್ ಮಾಡಿ ಹೋಗಿದೆ. ಈ ಟ್ರೇಡ್ ಇದೆಲ್ಲ ಬೇರೆ. ಬಟ್ ಇನ್ನೊಂದು ಏನು ಇಲ್ಲಿ ಅಬ್ಸರ್ವ್ ಮಾಡಬೇಕಂದ್ರೆ 1 ಅವರ್ ಝೋನ್ ಒನ್ಸ್ ಬ್ರೇಕ್ ಆಯ್ತಂದ್ರೆ ಮತ್ತೆ ತಿರ್ಗಾ ಬರಲ್ಲ. ಇದು 1 ಅವರ್ ಝೋನಿನ ಹೊರಗಡೆ ಇರುವಂಥ ಮಾರ್ಕೆಟಿನ ಲಕ್ಷಣ. ಸೊ ಅದು ಏನಾಗುತ್ತೆ, ಅದು ಒಳಗೆ ಬರೋದಿದ್ರೆ ಅದು ಹೇಳುತ್ತೆ, ಇಲ್ದಿದ್ರೆ ಅದು ಮಾತಾಡೋದಿಲ್ಲ, ಅದು ಸುಮ್ಮನೆ ಇರುತ್ತೆ. ಹಾಗಾಗಿ ನಾವು ಹೊರಗೆ ಬಂದಿದ್ರಲ್ಲಿ ನೋಡ್ಬೋದು. ಒನ್ಸ್ ಹೊರಗೆ ಬಂದರೆ ಅದು ಅದು ಮತ್ತೆ 4ನೇ ಕ್ಯಾಂಡಲ್ 5ನೇ ಕ್ಯಾಂಡಲಲ್ಲೇ ಬಂದರೆ ಓಕೆ. ಅದಕ್ಕಿಂತ ಜಾಸ್ತಿ ಲೇಟಾಗಿ ಬಂತಂದರೆ ಅದಷ್ಟು ವ್ಯಾಲಿಡ್ ಸಿಗೋದಿಲ್ಲ. ಈಗ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ನಿಮ್ಗೆ ಯಾವುದಾದ್ರೂ ಒಂದು ಕ್ಯಾಂಡಲ್ಸ್ಗಳು ನಿಮ್ಗೆ ಸಿಗ್ಬೋದು. ಅದಿತ್ತು ಅಂತೇಳಿ ನೀವು ಅದನ್ನು ಬೇಕಾದ್ರೆ ನೋಡಿ. ಇಲ್ದಿದ್ರೆ ನಾವು ನನಗೆ ಡೌಟ್ ಇತ್ತಂದರೆ ಕಮೆಂಟಲ್ಲಿ ಈ ಡೇಟಲ್ಲಿ ಈ ಚಾರ್ಟನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ನಂಗೆ ತಿಳಿಸಿ ಅಂತ ಹೇಳಿ ನಾನು ಅದನ್ನು ಬೇಕಾದ್ರೆ ನಿಮಗೆ ಅಬ್ಸರ್ವ್ ಮಾಡಿ ತಿಳಿಸ್ತೀನಿ. ಓಕೆನಾ? ಇಲ್ಲಿ ನೋಡಿ 1 ಅವರ್ 1 2 3 4 ಎಲ್ಲಿತ್ತು? ಮಾರ್ಕೆಟ್ಗಿಂತ ಲೋನಲ್ಲೇ ಇತ್ತು. ಸೊ ನಮಗೇನಾಯಿತು, ಫಾಲನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಸೊ ಇದು ರೀಟೆಸ್ಟು ಇಲ್ಲ ಆಗ್ತಾ ಇದೆ. ರೀಟೆಸ್ಟ್ ಆಗಿ ತಿರ್ಗಾ ಬರಬೇಕಾದ್ರೆ ಕ್ಲೋಸಿಂಗ್ ಅನ್ನೋದು ಯೂನಿವರ್ಸಲ್ ಲೈನ್, ಕರೆಕ್ಟ್ ಅಲ್ವಾ? ಯೂನಿವರ್ಸಲ್ ಲೈನು ಕ್ಲೋಸಿಂಗ್. ಇದು ಯೂನಿವರ್ಸಲ್ ಲೈನ್ ದಾಟಿ ಕ್ಲೋಸಿಂಗ್ ಕೊಟ್ಟ ಮೇಲಿಂದ ನಾವು ಎಂಟ್ರಿ ತಗೊಬೋದು. ಸರಿ? ಸೊ ರೀಟೆಸ್ಟ್ ಆದಮೇಲಿಂದ ಬ್ರೇಕ್ಔಟು ತಗೊಬೋದು. ಸೊ ಬ್ಲ್ಯಾಕ್ ಲೈನಿಂದ ಹೊರಟಂಥದ್ದು ಬ್ಲ್ಯಾಕ್ ಲೈನ್ವರೆಗೂ ಕ್ಲಿಯರ್ ಆಗಿ ಬಂದಿದೆ. ಮತ್ತೆ ತಿರ್ಗಾ ರೀಟೆಸ್ಟ್ ಮಾಡೋಕ್ಕೆ ಬಂದಿದ್ದು ಯೂನಿವರ್ಸಲ್ ಲೈನು ಲೋವರೆಗೆ ಬಂದಿದೆ ಅಷ್ಟೆ. ಮತ್ತೆ ತಿರ್ಗಾ ಫಾಲ್. ಒಟ್ಟು ಒಳಗಂತೂ ಹೋಗಲ್ಲ. ನೀವು ಯೂನಿವರ್ಸಲ್ ಲೈನನ್ನು ಹಾಕೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಈಗ ಯೂನಿವರ್ಸಲ್ ಲೈನಲ್ಲಿ ನೋಡಿ, ಇಲ್ಲಿ ಲೋ, ಕರೆಕ್ಟ್ ಅಲ್ವಾ? ಇದು ಕ್ಲೋಸಿಂಗ್. ಸೊ ಇದೊಂದು ಸ್ವಲ್ಪ ಮಧ್ಯದಲ್ಲಿ ಯಾವ್ದಾರ ಬರುತ್ತೆ ಅಂದಾಗ ನಾವು ಜಾಗ್ರತೆ ಮಾಡಬೇಕು. ಓಕೆ, ನಾವು ಈಗಲೇ ಇಲ್ಲೇ ತಗೊಳ್ಳೋಣ, ಬೇಡ. ಇದು ಯಾಕೆ ಇಲ್ಲ ಸ್ವಲ್ಪ ಸಪೋರ್ಟ್ ಕಾಣುತ್ತೆ, ಸೊ ಇದು ದಾಟ್ಲಿ ಅಂತ. ಇದನ್ನು ಬ್ರೇಕ್ ಆದಾಗ ತಗೊಂಡ್ರೆ ಇಲ್ಲಿವರೆಗೆ, ಅಥವಾ ರೆಡ್ಡಿಂದ ಹೊರಡೋದ್ರಿಂದ ರೆಡ್ವರೆಗೆ. ಬಟ್ ಅದು ಫಸ್ಟ್ 3-4 ಕ್ಯಾಂಡಲ್ಲೇ ಚೆನ್ನಾಗಿ ಮೂಮೆಂಟಮ್ ಕೊಟ್ಟಿದೆ. ಅದಾದ್ಮೇಲೆ ತಿರ್ಗಾ ನೋಡಿ ರೀಟೆಸ್ಟಿಗೆ ಬಂದು ಆ ಜಾಗವನ್ನು ಬ್ರೇಕ್ ಮಾಡಿ ಮುಂದೆ ಹೋಗ್ತಾ ಇದೆ. ಈಗ ಇಲ್ಲೇನಾಯಿತು ನೋಡ್ಕೊಳ್ಳಿ. ಈಗ ನಿಮಗೆ ಎಕ್ಸ್ಟ್ರಾ ಲೈನ್ಸ್ಗಳು ಬೇಕಾದಾಗ ನೀವೇನು ಮಾಡಬೇಕು, ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೇಕು. ಲೈಕ್ 3.5 ಎಕ್ಸ್ಟ್ರಾ ಬರ್ತಾ ಹೋಗುತ್ತೆ. ಆವಾಗ ನಿಮ್ಗೇನಾಯಿತು, ಎಕ್ಸ್ಟ್ರಾ ಲೈನ್ಸ್ಗಳು ನಿಮಗೆ ಕಾಣ್ಲಿಕ್ಕೆ ಶುರು ಆಗುತ್ತೆ. ಸೊ ಸೆಟ್ಟಿಂಗ್ಸಲ್ಲಿ ನಿಮಗೆ ಎಲ್ಲಿಗೂ ರೆಡಿ ಇರೋದ್ರಿಂದ ಆಗ್ತಾ ಹೋದರೆ ನೋಡಿ, ರೆಡ್ಡಿಂದ ರೆಡ್ಡಿಗೆ ಹೋಗುತ್ತೆ. ಬ್ಲ್ಯಾಕಿಗೆ ಅಷ್ಟು ರೆಸ್ಪೆಕ್ಟ್ ಮಾಡೋದಿಲ್ಲ. ಅವ್ನು ಸೀದಾ ರೆಡ್ಡಿಂದ ರೆಡ್ಡಿಗೆ ಹೋಗ್ತಾನೆ. ಬಟ್ ಇದರಲ್ಲಿ ಇನ್ನೊಂದು ನೀವು ಯಾವಾಗಿಂದ ಹೇಳ್ತಾ ಇರೋದು ಏನಂದರೆ, ಝೋನಿಂದ ಹೊರಗೆ ಬಂದವನು ಮತ್ತೆ ಝೋನ್ ಒಳಗೆ ಹೋಗುವುದಿಲ್ಲ. ಸೊ ಇದು ಕ್ಲಾರಿಟಿ. ಸೊ ಆ ಕ್ಲಾರಿಟಿ ನಿಮ್ಗೆ ಸಿಕ್ತಂತಾದರೆ ನಿಮಗೆ ಒಂದು ಟ್ರೇಡ್ ಮಾಡಲಿಕ್ಕೆ ಒಂದು ಗ್ರಿಪ್ ಸಿಗುತ್ತೆ. 1 ಅವರ್ ಝೋನಿಂದ ಹೊರಗೆ ಹೋದ. ಈಗ ನೀವು ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, 1 ಅವರ್ ಝೋನ್ ಒಳಗೆ ಇದ್ದರೆ ಮಾರ್ಕೆಟು ಸ್ವಲ್ಪ ನರ್ಕುತ್ತೆ, ಕರೆಕ್ಟಾ? ಹೊರಗೆ ಬಂತಂದರೆ ಮಾರ್ಕೆಟು ಕ್ಲೀನು ಚೆನ್ನಾಗಿ ಕೊಡುತ್ತೆ ಮೂಮೆಂಟಮ್. ನಮ್ಮದು ಎಷ್ಟು ದಿವಸದ ಬಾಕಿ ಇತ್ತೋ ಎಲ್ಲ ಬಾಕಿಯನ್ನು ಸೇರಿಸಿ ಕೊಟ್ಬಿಡುತ್ತೆ. ಇದು ಮಾರ್ಕೆಟಿನ ಒಂದು ಬಿಹೇವಿಯರ್. ಸೊ ಒಳಗಿದ್ದ ದಿವಸ ಎಲ್ಲ ನಾವು ಅವಾಯ್ಡ್ ಮಾಡಬೇಕು ಟ್ರೇಡನ್ನು, ಬೇಡ ಅಂತ. ನೆಕ್ಸ್ಟ್ ಡೇಗೆ ನಮಗದು ಸಿಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಈಗ ಒಂದು ಹಳೇದು ಯಾವ್ದಾರ ಒಂದು ಚಾರ್ಟ್ ತೆಗೆದು ನೋಡೋಣ. ಓಕೆ, ಇಲ್ಲಿ ನೋಡಿ 4 ಎಷ್ಟು ಚೆನ್ನಾಗಿ ಮೂಮೆಂಟ್ ಕೊಟ್ಟಿದೆ ನೋಡಿ. ರ್ಯಾಲಿದೇನ ನಾವು ಕರೆಕ್ಟಾಗಿ ಕಂಡುಹಿಡಿಬೋದು. 1 2 3 4 ಹೊರಗಡೆ ಕ್ಲೋಸ್ ಕೊಡ್ತು, ರೀಟೆಸ್ಟ್ ಮಾಡ್ತು, ಬ್ಲ್ಯಾಕ್ ಹತ್ರ ತಗೊಂಡಿದ್ದೀವಿ. ಬ್ಲ್ಯಾಕ್ವರೆಗೆ ಫಸ್ಟ್ ಟಾರ್ಗೆಟು,
ತಿರ್ಗಾ ಬ್ಲ್ಯಾಕಿಗಿಂತ ಕೆಳಗಡೆ ಕ್ಲೋಸ್ ಕೊಟ್ಟಿದೆ. ಸೊ ನೆಕ್ಸ್ಟ್ ಬ್ಲ್ಯಾಕ್ವರೆಗೆ ನೆಕ್ಸ್ಟ್ ಟಾರ್ಗೆಟು ಸ್ಟೆಪ್ ಬೈ ಸ್ಟೆಪ್ ಇಳಿತಾ ಹೋಗುತ್ತೆ. ನೀವು ಟ್ರಯಲಿಂಗ್ ಮಾಡ್ತಾ ಬರೋದು ಹೇಗೆ ಅಂದರೆ, ಓಕೆ, ಟ್ರಯಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ಈಗ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ವಿಚಾರಗಳನ್ನ ನಿಮ್ಗೆ ತಿಳ್ತಾ ಹೋದರೆ ನಿಮ್ಗೊಂದು ಸ್ವಲ್ಪ ಈಸಿ ಆಗುತ್ತೆ. ಈಗ ನಾವು ಇಲ್ಲಿ ಎಂಟ್ರಿ ತಗೊಂಡಾಗ ನಮ್ಮ ಸ್ಟಾಪ್ ಲಾಸ್ ಎಲ್ಲಿರುತ್ತೆ? ಇದರ ಮಿಡ್ ಪಾಯಿಂಟು ಅಥವಾ ಇದು ಮ್ಯಾಕ್ಸಿಮಮ್, ಇದು ಮಿನಿಮಮ್, ಕರೆಕ್ಟಾ? ನೆಕ್ಸ್ಟ್ ಲೈನ್ ಟಚ್ ಆಯಿತು, ನಾವೇನು ಮಾಡ್ಬೋದು? ಇದನ್ನು ಮ್ಯಾಕ್ಸಿಮಮ್ ಮಾಡೋದು, ಇದನ್ನು ಮಿನಿಮಮ್ ಮಾಡೋದು. ನೆಕ್ಸ್ಟ್ ಲೈನ್ ಟಚ್ ಆಯಿತು, ಆವಾಗ ಏನು ಮಾಡ್ತೀವಿ? ಆಟೋಮೆಟಿಕ್ ಆಗಿ ಈ ಲೈನ್ ಟಚ್ ಆಗಬೇಕಾದ್ರೆ ನಾವು ಇಲ್ಲಿ ಮಿಡ್ ಪಾಯಿಂಟಿಗೆ ನಮ್ಮದು ಸ್ಟಾಪ್ ಲಾಸ್, ಇದು ಮ್ಯಾಕ್ಸಿಮಮ್. ಅದಾದಮೇಲೆ ನೆಕ್ಸ್ಟ್ 1.5 ಇದಕ್ಕೆ ಬಂದಾಗ ಇಲ್ಲಿ ಬರಬೇಕಾದ್ರೆ ನಮ್ಗೇನಾಗುತ್ತೆ? ಇದು ಮಿಡ್ ಪಾಯಿಂಟು ಮತ್ತು ಈ ಲೈನು. ಸೊ ಒಂದೊಂದು ಸ್ಟೆಪ್ ದಾಟಿ ಕ್ಲೋಸ್ ಕೊಟ್ಟಂಗೆ ನೀವು ಅದನ್ನು ಮುಂತರೋದು. ಇಲ್ಲ ನಿಮ್ಮ ಲಾಟ್ಸ್ ಜಾಸ್ತಿ ಇತ್ತಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು 10 ಲಾಟ್ ಹಾಕೊಂಡು ಟ್ರೇಡ್ ಮಾಡ್ತಾ ಇದ್ದೀರಿ. 10 ಲಾಟ್ ಹಾಕೊಂಡು ಟ್ರೇಡ್ ಮಾಡ್ಬೇಕಾದ್ರೆ ಒಂದು ಸ್ಟಾಪಿಗೆ ಬಂತ 3 ಲಾಟ್ ಅಥವಾ 2 ಲಾಟನ್ನು ಬಿಟ್ರಿ. ನೆಕ್ಸ್ಟ್ ಸ್ಟಾಪಿಗೆ ಬಂತ ತಿರ್ಗಾ 2ರಿಂದ 3 ಲಾಟನ್ನು ಬಿಟ್ರಿ. 3ನೇ ಟಾರ್ಗೆಟಿಗೆ ಬಂತ ತಿರ್ಗಾ 2ರಿಂದ 3 ಬಿಟ್ರಿ. ಅದಾದ್ಮೇಲೆ ನೆಕ್ಸ್ಟ್ ತಿರ್ಗಾ ನೆಕ್ಸ್ಟ್ ಲೈನಿಗೆ ಬಂತ, ಆವಾಗ ಇಲ್ಲಿ ತಿರ್ಗಾ ಈಗೇನು 2ರಿಂದ 1 ಬಿಟ್ರಿ. ಆಮೇಲೆ ನೆಕ್ಸ್ಟ್ ಟಾರ್ಗೆಟ್ವರೆಗೆ ಹೋದಾಗ ಫೈನಲ್ ಎಷ್ಟಿದೆಯೋ ಅಷ್ಟನ್ನು ಬಿಟ್ರಿ. ಸ್ಟಾಪ್ ಲಾಸ್ ಹೇಗೂ ಮುಂದೆ ಬರ್ತಾ ಇರುತ್ತೆ. ಈ ಟಾರ್ಗೆಟ್ ಬರ್ಬೇಕಾದ್ರೆ ನಿಮ್ಮ ಸ್ಟಾಪ್ ಲಾಸ್ ಕಾಸ್ಟ್ ಟು ಕಾಸ್ಟ್ ಹತ್ರ ಬಂದಿರುತ್ತೆ. ಈ ಟಾರ್ಗೆಟಿಗೆ ಬರ್ಬೇಕಾದ್ರೆ ನಿಮ್ದು ಈ ಟಾರ್ಗೆಟ್ ಹತ್ರ ಇರುತ್ತೆ. ಇಲ್ಲಿ ಬಂದಾಗ ಇಲ್ಲಿ ಹಾಗೆ ಒಂದೊಂದು ಸ್ವಲ್ಪ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಇಳಿತಾ ಇರಬೇಕು. ಅರ್ಜೆಂಟ್ ಮಾಡಿ ಇಳಿದ್ರೆ ಏನಾಗುತ್ತೆ? ಮಾರ್ಕೆಟು ಸೀದಾ ವಾಪಸ್ ಬಂದು ಸ್ಟಾಪ್ ಲಾಸ್ ಹಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಲೈಕ್ ಈಗ ನೋಡಿ, ಇಲ್ಲಿ ಬಂತು, ನೀವು ಈ ಸ್ಟಾಪ್ ಲಾಸ್ ಅಂತ ತಗೊಂಬಂದ್ರಿ, ಮುಂದೆ ತಗೊಂಬಂದ್ರಿ. ಈಗ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಯಿತು ಅಂತೇಳಿ ನೀವೇನೋ ತಗೊಂಬಂದು ಇಲ್ಲೇ ಸ್ಟಾಪ್ ಲಾಸ್ ಇಟ್ಬಿಟ್ರೆ ನೆಕ್ಸ್ಟ್ ಕ್ಯಾಂಡಲೇ ಅದನ್ನು ಹೊಡೆಯುತ್ತೆ. ಸೊ ನಾವೇನು ಮಾಡಬೇಕು? ಇದು ಕ್ಲೋಸ್ ಆಗಿದೆ, ರೀಟೆಸ್ಟ್ ಆಗಿಲ್ಲ. ಸೊ ರೀಟೆಸ್ಟಿಗೆ ಬರ್ತಾನೆ. ಸೊ ನಾನು ಏನಿದ್ರು ಸ್ಟಾಪ್ ಲಾಸನ್ನು ಈ ಮಿಡ್ ಪಾಯಿಂಟಲ್ಲಿ ಇಟ್ಕೊಂಡೇ ಕಾಯಬೇಕು. ಯಾಕೆ ಇದು ರಿಸ್ಕಿ, ಅವ್ನು ರೀಟೆಸ್ಟ್ ಬರಲೇಬೇಕು, ಕರೆಕ್ಟ್ ಅಲ್ವಾ? ಟಾರ್ಗೆಟ್ ಏನಾದ್ರು ಇಲ್ಲಿ ಬರೋದನ್ನು ಸೀದಾ ಇಲ್ಲೇ ಹೋದ ಅಂತ ಇಟ್ಕೊಳ್ಳಿ, ಇದೇ ಕ್ಯಾಂಡಲ್ ನೆಕ್ಸ್ಟ್ ಲೈನ್ಗೆ ಹೋದ, ಆವಾಗ ನೀವೇನು ಮಾಡೋದು? ಇಲ್ಲಿ ಕ್ಲೋಸಿಂಗ್ ಕೊಟ್ಟಾಗ ನೀವು ಆವಾಗ ಇಲ್ಲಿ ತಂದು ಇಡ್ಬೋದು. ಬೇಕಾದ್ರೆ ಬಂದಾಗ ಸ್ಟಾಪ್ ಲಾಸ್ ಇಟ್ಟಾದರೂ ಪರವಾಗಿಲ್ಲ ಅಂತ. ಆದರೆ ನೀವೇನು ಮಾಡಿ ಇಮಿಡಿಯೇಟ್ ಹೋದಾಗೆ ತಗೊಂಡ್ಬಿಟ್ರೆ ಒಂದು 3ನೇ ಕ್ಯಾಂಡಲೇ, ಈ ಕ್ಯಾಂಡಲ್ ಆದಮೇಲೆ ನೆಕ್ಸ್ಟ್ ಕ್ಯಾಂಡಲ್ ರೀಟೆಸ್ಟಿಗೆ ಬಂದಾಗ ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಸೊ ಅದನ್ನು ಮಾಡಬೇಡಿ, ಆಯಿತಾ? 1 by 1 1 ಸ್ಟೆಪ್ ಬೈ 1 ಸ್ಟೆಪ್ಪು ಈ ರೀತಿ ಹೋಗ್ತಾ ಇದ್ದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಈಗ ಇಲ್ಲೊಂದಿದೆ ನೋಡಿ, ಔಟರ್ ಸೈಡಲ್ಲೇ ಹೋದಂಥದ್ದು. ಆದರೆ ಮ್ಯಾಕ್ಸಿಮಮ್ ನೀವು ಅಬ್ಸರ್ವ್ ಮಾಡಿ, ಹೊರಗೆ ಹೋಗಿತ್ತಂದರೆ ಮಾರ್ಕೆಟು ಫುಲ್ ಆ್ಯಂಡ್ ಫುಲ್ ಹೊರಗೆ ಇರುತ್ತೆ ನೋಡಿ. ಇದು 1 hour ಝೋನ್, 1 2 3 4 ಮಾರ್ಕೆಟ್ ಎಲ್ಲಿತ್ತು? ಇಲ್ಲಿತ್ತು. ಒಂದೇ ಕ್ಯಾಂಡಲ್ ಮೇಲೆ ಬಂತು. ಇದು ಕ್ಲಿಯರ್ ಆಗಲ್ಲ. ಇದು ನೆಕ್ಸ್ಟ್ ಸ್ಟೆಪ್ಗೆ ಬರುತ್ತೆ, ನೆಕ್ಸ್ಟ್ ಪ್ರಾಜೆಕ್ಟಿಗೆ ಬರುತ್ತೆ. ಒಳಗಿದ್ದಿದ್ದು ಮಾರ್ಕೆಟ್ ಹೊರಗೆ ಹೋದಾಗ, ನಮಗೀಗ ಒಳಗಿದ್ದಿದ್ದು ಹೊರಗೆ ಹೋದಾಗ ಏನಾಗುತ್ತೆ ಅನ್ನೋದು ನೋಡಿ. ಇದು ಒಳಗಿಂದ ಹೊರಗೆ ಹೋಗೋದು, ಮ್ಯಾಕ್ಸಿಮಮ್ ಒಳಗೆ ಬಂದೇ ಹೋಗೋದು. ಸೀದಾ ಹೋಗುವಂಥ ದಿವಸ ತುಂಬ ಕಮ್ಮಿ, ಯಾಕೆಂದ್ರೆ ರ್ಯಾಲಿ ದಿವಸನೂ ತುಂಬ ಕಮ್ಮಿ, ಕರೆಕ್ಟ್ ಅಲ್ವಾ? ರ್ಯಾಲಿ ಆಗೋದೇ ತುಂಬ ಕಮ್ಮಿ. ಆ ರ್ಯಾಲಿ ಆಗಿದ್ದ ದಿವಸ ನಾವು ಅಲರ್ಟ್ ಇದ್ದರೆ ಸ್ವಲ್ಪ ದುಡ್ಡು ಮಾಡ್ಕೊಬೋದು. ಓಕೆ, ಇವತ್ತು ಎಲ್ಲ ಒಂದೇ ಕಡೆ ಹೋಗ್ತಾ ಇದ್ದಾನೆ. ಸೊ ಒಂದೇ ಕಡೆ ಹೋಗ್ತಾ ಇದ್ದಾನೆ ಅಂದರೆ ಅದೇ ಫೋರ್ಸಲ್ಲಿ ಇದ್ದ ಅಂತ ಹೇಳಿದ್ರೆ ಇವತ್ತು ಇನ್ಕಮ್ ಆಗುತ್ತೆ ಅಂತ ನಾವು ರೆಡಿ ಇರಬೇಕು. ಅವತ್ತು ಫುಲ್ ಆ್ಯಂಡ್ ಫುಲ್ ಹೋಲ್ಡಲ್ಲಿ ಇರಬೇಕು, ಕಾಯ್ತಾ ಇರಬೇಕು. ಓಕೆ, ಬರ್ತಾನಾ, ಒಂದೇ ಸೈಡ್ ಬರ್ತಾನಾ ಅಂತ, ಸರಿಯಾ? ಕೆಳಗೆ ಬರಲಿಕ್ಕೆ ಬಿಡಬಾರ್ದು. ಅಂದರೆ ಆ ಡೇಸ್ ಅಲ್ಲ ಅಂತ, ಆ ಡೇಸಲ್ಲಿ ಅಲ್ಲ, ನಮಗೆ ಬಿಟ್ಟು ಬಂದಿದ್ದ ದಿವಸದಲ್ಲಿ ನಮಗೆ ಒಂದೇ ಡೈರೆಕ್ಷನಲ್ಲಿ ಇರ್ತಾನೆ ನೋಡಿ. ಇಲ್ಲಿ 1 2 3 4 ಇಲ್ಲಿಂದ ಇಲ್ಲಿವರೆಗೆ. ನೆಕ್ಸ್ಟ್ ಕ್ಯಾಂಡಲೇ ಬ್ರೇಕ್ ಆಗಿದೆ, ಕರೆಕ್ಟ್ ಅಲ್ವಾ? 1 2 3 4 5th ಕ್ಯಾಂಡಲೇ ಬ್ರೇಕ್ ಆಗಿದೆ. ಈಗ ನೋಡಿ, ಇಲ್ಲೊಂದು ಸ್ವಲ್ಪ ಕಲೀಲಿಕ್ಕಿದೆ. ಏನಿದೆ? ರೀಟೆಸ್ಟ್. ಆ್ಯಕ್ಚುಲ್ ಆಗಿ ನಮ್ಗೆ ಏನು ಬರಬೇಕು? ಈ ಬ್ಲ್ಯಾಕ್ ಲೈನ್ವರೆಗೆ ಮಾತ್ರ ರೀಟೆಸ್ಟ್ ಬರಬೇಕು. ಅದು ಇಲ್ಲಿ ನೋಡಿ ಸ್ವಲ್ಪ ಕೆಳಗಡೆ ಕ್ಲೋಸಿಂಗ್ ಕೊಟ್ಟಂಗೆ ಆಗಿದೆ. ಅದಾದ್ಮೇಲೆ ರೀಟೆಸ್ಟ್ ಮಾಡೋಂಗೂ ಆಗುತ್ತೆ. ಓಹೋ, ಇಲ್ಲ 1 hour ಝೋನ್ ಒಳಗೆ ಬಂದ ಅಂತ ಟ್ರೇಡ್ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಅಬ್ಸರ್ವ್ ಮಾಡಬೇಕಾಗಿದ್ದು ಏನಂತ ಹೇಳಿದ್ರೆ ಕ್ಲೋಸಿಂಗ್, ಯೂನಿವರ್ಸಲ್ ಲೈನ್ ಕ್ಲೋಸಿಂಗ್ ಎಲ್ಲಿದೆ ನೋಡಿ.
ಆ್ಯಂಡ್ ಯೂನಿವರ್ಸಲ್ ಲೈನ್ ಓಪನಿಂಗ್ ಲೈನ್ ಹಾಕಿ ತೋರಿಸೋಣ. ಇಟ್ ವಿಲ್ ಬಿ ಕಂಫರ್ಟಬಲ್. ಇದು ಓಪನಿಂಗ್ ಆ್ಯಂಡ್ ಇದು ಕ್ಲೋಸಿಂಗ್. ಇದು ದಾಟೋವರೆಗೂ ಅದೇ ಝೋನ್. ಅದು ನಾವು ಇದು ಒಂದು 1 ಅವರ್ ಝೋನ್ ಬಂದಿದೆ ರೈಟು, ಬಟ್ ಆ್ಯಕ್ಚುಲ್ ಆಗಿ ಇದೇ ಝೋನ್. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅದು ಯೂನಿವರ್ಸಲ್ ಲೈನ್ಸ್, ಅದು ಒಂದೇ ಜರ್ಕಲ್ ಬ್ರೇಕ್ ಕೊಟ್ಟಿದೆ, ಆಯಿತಾ. ಆದರೆ ಆ ಬ್ರೇಕ್ ಕೊಟ್ಟು ಇಲ್ಲಿ ರೀಟೆಸ್ಟ್ ಆಗ್ತಾ ಇದೆ. ಸೊ ರೀಟೆಸ್ಟ್ ಆಗ್ತಾ ಇದೆ ಅಂದರೆ ನಾವಿಲ್ಲಿ ತಗೊಳ್ಳಲ್ಲ ಕರೆಕ್ಟ್. ಆದರೆ ಈಗ ಇಲ್ಲಿ ಬಂದಾಗ ಈ ಲೋ ಪಾಯಿಂಟಲ್ಲಿ ನಾವು ತಗೊಳ್ತೀವಿ. ಸ್ಟಾಪ್ ಲಾಸು ಈ ಕ್ಯಾಂಡಲ್ಗಿಂತ ಕೆಳಗಿಡ್ಬೋದು, ಯಾಕಂದರೆ 1 ಅವರ್ ಝೋನ್ಗಿಂತ ಹೊರಗಿದೆ ಅಂತ. ಸೊ 1 ಅವರ್ ಝೋನ್ಗಿಂತ ಹೊರಗಿದೆ ಅಂತಲೇ ಕನ್ಸಿಡರೇಷನ್, ಇದು ಒಳಗಿದೆ ಅಲ್ಲ. ಯಾಕೆ ಅಂದರೆ ಇದು 2 ಯೂನಿವರ್ಸಲ್ ಲೈನನ್ನು ಬ್ರೇಕ್ ಮಾಡಲಿಕ್ಕೋಸ್ಕರ ಸ್ಟ್ರಾಂಗ್ ಆಗಿ ಹೊರಗೆ ಬಂದಿದ್ದು ಅಂತ. ಹಾಗಾಗಿ ನಾವು ಇಲ್ಲಿ ಕೂತ್ಕೊಳ್ತೀವಿ. ಟಾರ್ಗೆಟ್ ನಮಗೆ ಆ್ಯಕ್ಚುಲಿ ಬ್ಲ್ಯಾಕಿಂದ ತಗೊಂಡ್ರೆ ಬ್ಲ್ಯಾಕ್ವರೆಗೆ ಬರಬೇಕು, ಅದ್ರಲ್ಲಿ ಬ್ಲ್ಯಾಕ್ವರೆಗೆ ಬರಲಿಲ್ಲ, ಯಾಕಂದರೆ ಇಟ್ ಈಸ್ ವೆರಿ ಹ್ಯೂಜ್. 100 ಪಾಯಿಂಟ್ ಆಗುತ್ತೆ, ಬರಲಿಲ್ಲ ಅದು. ಓಕೆನಾ, ನೀವು ಟ್ರೈ ಮಾಡಿದೆ, ಹತ್ತತ್ರವರೆಗೆ ಬಂದು ವಾಪಸ್ ಬರಲಿಕ್ಕೆ ಆಗಲಿಲ್ಲ. 2.25 ಅಲ್ಲಿವರೆಗೆ ಬಂದು ವಾಪಸ್ ಬಂದಿದೆ. ಸೊ ಇದು ನಾವು ಅಬ್ಸರ್ವ್ ಮಾಡಬೇಕಾಗಿದೆ. ಅಂದರೆ ಈಗ ನಾವು ಸ್ಟಾಪ್ ಲಾಸ್ ಏನು ಮಾಡುತ್ತೀವಿ, ಈಗ ಬ್ಲ್ಯಾಕಿಂದ ಹೊರಟಿದ್ರೆ ನಾವು ಬ್ಲ್ಯಾಕ್ವರೆಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ, ರೈಟ್. ಬಟ್ ಇಲ್ಲಿ ಬಂದಾಗ ನಾವೇನು ಮಾಡ್ತೀವಿ, ಕೆಲವು ಬುಕ್ ಮಾಡ್ಕೊಳ್ತೀವಿ, ಇನ್ನು ಕೆಲವನ್ನ ಸ್ಟಾಪ್ ಲಾಸನ್ನು ತಂದು ಇದ್ರ ಮಿಡ್ ಪಾಯಿಂಟಲ್ಲಿ ಇಟ್ಕೊಳ್ತೀವಿ, ಕರೆಕ್ಟ್ ಅಲ್ವಾ. ಸೊ ಮತ್ತೆ ತಿರ್ಗಾ ಮಾರ್ಕೆಟ್ ಇದನ್ನು ದಾಟಿ ಹೋದಾಗ ನಾವೇನು ಮಾಡ್ಬೋದು, ಒಂದಷ್ಟು ಸ್ಟಾಪ್ ಲಾಸನ್ನು ಮುಂದೆ ತರ್ತೀವಿ, ಇಲ್ಲಿರ್ತೀವಿ. ಯಾಕಂದ್ರೆ 50% ದಾಟಿತ್ತು, 50% ದಾಟ್ತಾ ಇದೆ ಅಂದಾಗ ನಾವೇನು ಮಾಡ್ತೀವಿ, 50% ಸ್ವಲ್ಪ ಮಾರ್ಕೆಟನ್ನು ಸ್ಟಾಪ್ ಲಾಸ್ ಮುಂದೆ ತರ್ತೀವಿ. ಸೊ ಸ್ಟಾಪ್ ಲಾಸ್ ಇಲ್ಲಿ ಇರುತ್ತೆ, ಅದು ಹೋಗ್ದೇನೆ ಬಂದು ಸ್ಟಾಪ್ ಲಾಸ್ ಇಟ್ಟಾಗೋದು. ಅಂದರೆ ನಮ್ಗೆ ಸಿಗೋದೇನು, ಈ ಬ್ಲ್ಯಾಕಿಂದ ಈ ರೆಡ್ವರೆಗಿನ ಟ್ರೇಡ್. ಮತ್ತೆ ಇನ್ನು ಕೆಲವೆಲ್ಲ ನೀವು ನೋಡಬೇಕಾಗುತ್ತೆ, ಏನಾರ ರೆಸಿಸ್ಟೆನ್ಸ್ ಇದೆಯಾ ಮಾರ್ಕೆಟಲ್ಲಿ, ಏನಾದ್ರು ಝೋನ್ಸ್ಗಳಿವೆಯಾ, ಅದನ್ನು ನೋಡಿದಾಗ ಸ್ವಲ್ಪ ನಿಮ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿಯಲ್ಲಿ ತಗೊಳಕ್ಕಾಗತ್ತೆ. ಮಧ್ಯ ನೋಡ್ಬಿಟ್ಟ. ಓಕೆ, ನೆಕ್ಸ್ಟ್ ಎಲ್ಲಿದೆ 1 ಅವರ್ ಝೋನು ನೋಡಿ. ಕಲಿಯೋದು ಅಂದರೆ ಹಂಗೇನೆ, ಸ್ವಲ್ಪ ನಿಧಾನವಾಗಿ ಒಂದೊಂದೇ ವಿಚಾರಗಳನ್ನು ಕ್ಲೀನಾಗಿ ಕಲಿತಾ ಬರಬೇಕು, 1 ಬೈ 1. ಆವಾಗಲೇ ಕಲಿಯುವಿಕೆ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಅದಿಲ್ದಿದ್ರೆ ಏನಾಗೋಗುತ್ತೆ, ಹರಿಬರಿ ಮಾಡಿ ಕಲಿತ್ರೆ ಅದು ನಮಗೆ ಲಾಸ್ ಮಾಡುತ್ತೆ. ಸೊ ಒಂದೇ ಸ್ಟ್ರಾಟಜಿಯಲ್ಲಿ ಯಾಕೆ ನಾವು 4 ಸರಿ ಹೇಳಬೇಕಾಗಿತ್ತು, ಯಾಕೆ 4 ಸರಿ ಹೇಳ್ಬೇಕಂತ ಹೇಳಿದ್ರೆ ಮಾರ್ಕೆಟು ಅರ್ಥ ಮಾಡಿಸೋದಕ್ಕೆ. 1 ಅವರ್ ಝೋನ್ ಸುಲಭ, ಬಟ್ ಅದರಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯಗಳು ತುಂಬ. ಸೊ ಈಗ ನೋಡಿ, ಇದೆಲ್ಲ 1 ಅವರ್ ಝೋನೇ, ಬಟ್ ಏನಾಗಿದೆ, ಇದು ಒಳಗೆ ಬಂದು ಹೊರಗೆ ಹೋಗಿದೆ. ಅದ್ರಲ್ಲಿ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ತಿಳಿಸ್ತೀನಿ. ಸೊ ಈಗ ನಾವು ಕಲಿತಿರೋದು ಖಾಲಿ ಒಂದೇ ಡೈರೆಕ್ಷನಲ್ಲಿ ಹೋದಂಥ ಮಾರ್ಕೆಟನ್ನು ಹೇಗೆ ಕಂಡು ಹಿಡಿಯೋದು, ಮತ್ತು ಅದರಲ್ಲಿ ಹೇಗೆ ಟ್ರೇಡ್ ಮಾಡಬೇಕು ಅಂತ ಒಂದೇ ಸಲ ನೆಕ್ಸ್ಟ್ ಕ್ಯಾಂಡಲ್ಲೇ ಬ್ರೇಕ್ ಆಗಿ ಹೋಗ್ತಾ ಇರುವಂತಹ ಮಾರ್ಕೆಟ್ ಅಂತ. ಒಳಗೆ ಬರಲೇಬಾರ್ದು, ಒಳಗೆ ಬರದೇ ಇರುವಂಥ ಮಾರ್ಕೆಟಲ್ಲಿ ಹೇಗೆ ಟ್ರೇಡ್ ಮಾಡ್ಬೋದು ಅಂತ. ಸೊ ಇಲ್ಲಿ ಯಾವುದು ಸಿಗ್ತಾ ಇಲ್ಲ, ಮೇನ್ಲಿ ಜೂನು ನೋಡಿ, ಅಂಥ ದಿವಸಗಳು ಅದಕ್ಕೆ ಕಮ್ಮಿ. ರ್ಯಾಲಿ ಡೇಸ್ ಅನ್ನೋದೇ ತುಂಬ ಕಮ್ಮಿ. ರ್ಯಾಲಿ ಸಿಕ್ಕಿದಾಗ ಮಾತ್ರ ನಾವು ಬಿಡಬಾರ್ದು. 1 ಅವರ್ ಝೋನ್ನ ಕಂಟಿನ್ಯೂಸ್ ಆಗಿ ಬ್ರೇಕ್ ಆಗ್ತಿದೆ ಅಂದರೆ ಅವತ್ತು ಒಂದು ಒಳ್ಳೆ ಮೂಮೆಂಟಮ್ ಇದೆ ಅಂತ. ಅವತ್ತು ನಾವು ಎಷ್ಟು ಕೈಲಾಗುತ್ತೋ ಅಷ್ಟು ದುಡ್ಡು ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು, ಯಾಕೆಂದರೆ ಅದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಬರ್ತಾ ಇರುತ್ತೆ, ಸರಿ ಅಲ್ವಾ. ಇದನ್ನೊಂದು ಅರ್ಥ ಮಾಡ್ಸೋಣ. ಏನಂತ ಹೇಳಿದ್ರೆ, ಈಗ 1 ಅವರ್ ಝೋನ್ಗಿಂತ ಒಳಗೆ ಬಂದು ನಮಗೆ ಗೊತ್ತಿಲ್ವಲ್ಲ ಸರ್, ಅದು ಕಂಟಿನ್ಯೂಷನ್ ಅಥವಾ ವಾಪಸ್ ಬರುವಂಥದ್ದ ಗೊತ್ತಿಲ್ವಲ್ಲ ಅಂತ, ಕರೆಕ್ಟ್ ಅಲ್ವಾ. ನೋಡಿ, ಈಗ ಇಲ್ಲಿ 1, 2, 3, 4 ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ, 4ನೇ ಕ್ಯಾಂಡಲ್ ಕ್ಲೋಸ್ ಇಲ್ಲಾಗಿದೆ. ಓಕೆ, ನೆಕ್ಸ್ಟ್ ಕ್ಯಾಂಡಲೇ ಬ್ರೇಕ್ ಆಗಿದೆ, ಬ್ಲ್ಯಾಕ್ ಟು ಬ್ಲ್ಯಾಕ್ ಬಂದಾಯಿತು, ಕರೆಕ್ಟ್ ಅಲ್ವಾ. ಅದೇನಾಯಿತು, ಇಲ್ಲಿ ನಮಗೆ ರೀಟೆಸ್ಟ್ ಆಗಿಲ್ಲ, ರೀಟೆಸ್ಟ್ ಆಗದೆ ಬಂದಿತ್ತು. ಸೊ ಇದು ಬ್ರೇಕ್ಔಟ್ ಟ್ರೇಡಲ್ಲಿ ಕೊಟ್ಟಿದೆ, ಬ್ರೇಕ್ಔಟ್ ಟ್ರೇಡಲ್ಲಿ ವಾಪಸ್ ಕೊಟ್ಟಿದೆ. ಆದರೆ ನಮ್ಗೆ ಯಾವಾಗ ಅದು ಆ ಟ್ರೇಡನ್ನು ನಾವು ಬಿಡಬೇಕಂತ ಹೇಳಿದ್ರೆ, ಈಗ ನಾವು ತಿರ್ಗಾ ಇಲ್ಲಿ ರೀಟೆಸ್ಟ್ ಬರಬೇಕಾದ್ರೆ ಇಲ್ಲಿ ಎಂಟ್ರಿ ತಗೊಂಡಿರ್ತೀವಿ. ಸ್ಟಾಪ್ ಲಾಸನ್ನು ಮಿಡ್ ಪಾಯಿಂಟ್ ಅಥವಾ ಮ್ಯಾಕ್ಸಿಮಮ್ ಇದ್ರ ಹೊರಗಡೆ ಇಟ್ಟಿರ್ತೀವಿ. ಇಲ್ಲಿಂದ ಅದು ವಾಪಸ್ ಬಂದು ಇಲ್ಲಿ ರೀಟೆಸ್ಟ್ ಮಾಡ್ತಾ ಇಲ್ಲ,
ತಿರ್ಗಾ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಕೊಟ್ಟ. ಏನಾದರೂ ಒಳಗೆ ಹೋಗಿ ಕ್ಲೋಸಿಂಗ್ ಕೊಟ್ಟ ಅಂತ ಗೊತ್ತಾದರೆ ನಿಮ್ಮ ಸ್ಟಾಪ್ ಲಾಸ್ ಅನ್ನು ತಗೊಂಡು ನೀವು ಸುಮ್ಮನೆ ಇರಬೇಕು. ಸೊ ಮಾರ್ಕೆಟು ನಮ್ಮ ಡೈರೆಕ್ಷನ್ ನೋಡಿ, 1 hour ಝೋನನ್ನು ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ಟಿದ್ದ, ಬ್ರೇಕ್ಔಟ್ ಚೆನ್ನಾಗಿ ಕೊಟ್ಟಿದ್ದ. ಯಾಕೆಂದರೆ 120 ಪಾಯಿಂಟ್ ಕರೆಕ್ಟಾ, ಒಂದು ನಿಮಿಷ, 523ರಿಂದ 400 ಕರೆಕ್ಟ್, 100 ಪಾಯಿಂಟ್ ಟ್ರೇಡ್ ಎರಡೇ ಕ್ಯಾಂಡಲ್ ಕೊಟ್ಟಿದ್ದ. ಸೊ ಫಾಲ್ ಮತ್ತೆ ತಿರ್ಗಾ ಮೇಲೆ, ಮತ್ತೆ ಮೇಲೆ ಹೋದವನು ರೀಟೆಸ್ಟ್ ಮಾಡಕ್ಕೆ ಬಂದವನು ಬರ್ತಾನೆ ಅಂದ್ಕೊಂಡಾಗ ಇಲ್ಲಿವರೆಗೆ ಬಂದು ರೆಡ್ ಲೈನು ಟಚ್ ಆಗಿಲ್ಲ. ತಿರ್ಗಾ ಹೋಗಿ ಸ್ಟಾಪ್ ಲಾಸ್ ಕೊಟ್ಟ. ಸ್ಟಾಪ್ ಲಾಸ್ ಕೊಟ್ಟಾಯ್ತು, ಸುಮ್ಮನೆ ಬಿಡ್ಬೇಕು. ತಿರ್ಗಾ ನಾವು ಹಂಗಾರೆ ಡೈರೆಕ್ಷನ್ ನಮಗೆ ಆ್ಯಕ್ಚುಲಾಗಿ ಹೊರಗಿದ್ದವನು ಹೊರಗೆ ಇರಬೇಕು, ಒಳಗೆ ಬಂದ ಅಂದರೆ ಅದೇನೋ ಎಡವಟ್ಟಿದೆ ಅಂತ. ಸೊ ಅದು ಬಂದಾಗ ಹೇಳ್ತೀನಿ. ಈಗ ಜಸ್ಟ್ ಇಂಥದ್ದು ಆಗುತ್ತೆ ಅಂತ ತೋರ್ಸೋಕ್ಕೋಸ್ಕರ ಕೊಟ್ಟಿದ್ದು ನೋಡಿ. 1 hour ಝೋನ್ ದಾಟಿದ್ರೆ ಹೀಗೆ ಹೊರಗೆ ಹೋದರೆ ಹೊರಗೆ ಇರಬೇಕು. 1 2 3 4 ಡೋಜಿ ಆಯಿತು. ನೆಕ್ಸ್ಟ್ ಕ್ಯಾಂಡಲ್ ಹೋಗಿ ಹೊರಗೆ ಹೋಯ್ತಾ, ಹೊರಗೆ ಹೋದ್ಮೇಲೆ ಹೊರಗೆ ಬ್ಲ್ಯಾಕ್ ಲೈನಿಂದ ಬ್ಲ್ಯಾಕ್ ಲೈನ್ವರೆಗೆ ರೀಟೆಸ್ಟ್ ಒಂದು ಬರಲಿಲ್ಲ. ರೀಟೆಸ್ಟ್ ಒಂದು ಕರೆಕ್ಟಾಗಿ ಪ್ರಾಪರಾಗಿ ಇಲ್ಲಿವರೆಗೆ ಬರಲಿಲ್ಲ. ಅದು ಬಿಟ್ಟು ಮತ್ತೆ ಕ್ಲೀನಾಗಿ ಹೋಗಿದೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ 1 hour ಝೋನಲ್ಲಿಗಿಂತ ಹೊರಗೆ ಹೋದವನು ಯಾವುದೇ ಕಾರಣಕ್ಕೂ ಹೊರಗೆ ತಿರ್ಗಾ ಬರಲ್ಲ, ಮತ್ತು ಅದೊಂದು ಒಳ್ಳೆ ಮೂಮೆಂಟಮ್ ಇರುತ್ತೆ. ನೀವು ಆ ಟೈಮಲ್ಲಿ ಈಗ ಆಪ್ಷನ್ ಸೆಲ್ಲಿಂಗ್ ಮಾಡೋರೆಲ್ಲ ಏನು ಮಾಡ್ಬೋದು, ಆರಾಮಾಗಿ ಇನ್ನೊಂದು ಡೈರೆಕ್ಷನಲ್ಲಿ ಸೆಲ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಬೋದು. ಆವಾಗ ನಿಮಗೆ ಒಳ್ಳೆ ರೀತಿಯ ಇನ್ಕಮ್ ಆಗುತ್ತೆ. ಈಗ ಇಲ್ಲಿ ನೋಡಿ 4 ಕ್ಯಾಂಡಲ್ ಒನ್ಸ್ ಬ್ರೇಕ್ ಆಗಿ ಹೊರಗೆ ಹೋಯ್ತಾ ನೋಡಿ, ಬ್ಲ್ಯಾಕ್ ಟು ಬ್ಲ್ಯಾಕ್ ಒಂದೇ ಜರ್ಕಲ್ ಕೊಟ್ಬಿಟ್ಟ, ಬ್ರೇಕ್ಔಟೇ ಜಾಸ್ತಿ ಬಂತು. ಮತ್ತೆ ನೆಕ್ಸ್ಟು ಬರಲೇ ಇಲ್ಲ, ನೆಕ್ಸ್ಟ್ ಕುಂಟುತ್ತಾ ಕುರುಡುತ್ತಾ ಬರಲಿಲ್ಲ. ಅದು ನೆಕ್ಸ್ಟ್ ಡೇ ಬಂತು, ಅದು ಬೇರೆ ಪ್ರಶ್ನೆ, ಆದರೆ ಆವತ್ತು ಬರಲಿಲ್ಲ. ಸೊ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ, ಆಗ ನಿಮ್ಗೊಂದು ಅರ್ಥ ಆಗುತ್ತೆ. ಓಕೆ, ಅವತ್ತು ಹೊರಗೆ ಬಂದರೆ ಅವ್ನು ಈ ರೀತಿ ಬರ್ತಾನೆ, ಅವ್ನ ಬಿಹೇವಿಯರ್ ಈ ರೀತಿ ಇರುತ್ತೆ. ಸೊ ಈ ರೀತಿ ಇರೋ ಬಿಹೇವಿಯರ್ ದಿವಸ ನಾವು ಸ್ವಲ್ಪ ಈ ರೀತಿ ಮಾಡ್ಬೋದು ಟ್ರೇಡ್ ಅಂತ ನಿಮ್ಗೊಂದು ಅನಾಲಿಸಿಸ್ ಸಿಗುತ್ತೆ ನೋಡಿ. ಇಲ್ಲೇನಾಯಿತು, ಒಳಗಿದ್ದ ಬಟ್ ಆಮೇಲೆ ಹೊರಗೆ ಬಂದ, ರೀಟೆಸ್ಟು ಆಗಿಲ್ಲ, ಬಟ್ ಹೋಗ್ಲಿಕ್ಕೆ ಒಂದೇ ಡೈರೆಕ್ಷನಲ್ಲಿ ಹೋಗಿದ್ದಾನೆ, ಬಟ್ ಇಟ್ ಈಸ್ ನಾಟ್ ಪ್ರಾಪರ್. ನೋಡಿ ಇಲ್ಲಿ 1 2 3 4 ಓಪನಿಂಗ್ಗಿಂತ ಮೇಲಿದೆ. ನಾವು ಏನು ನೋಡ್ತೀವಿ, ಸೊ ಬ್ರೇಕ್ ಆಯಿತು, ರೀಟೆಸ್ಟ್ ಆಯಿತು, ಬ್ಲ್ಯಾಕ್ ಲೈನ್ ಟು ಬ್ಲ್ಯಾಕ್ ಲೈನ್. ನೆಕ್ಸ್ಟ್ ಡೇನು ಅದೇ ಥರ ಕಂಟಿನ್ಯೂ ಆಗಿದೆ ನೋಡಿ. ಕಂಟಿನ್ಯೂ ಇಲ್ಲೂ ನೋಡ್ಕೊಬೋದು, 1 2 3 4 2 3 4 ನೋಡಿ. ಈ ರೀತಿಯೆಲ್ಲ ಕಂಟಿನ್ಯೂಷನ್ ಕೊಟ್ಟಿದ್ದೀವಿ ಸರ್ ನೋಡಿ. ಬ್ರೇಕ್ ಆಗಿ ರೀಟೆಸ್ಟ್ ಆದ ಅಂದರೆ 595, ನೆಕ್ಸ್ಟ್ ಬ್ಲ್ಯಾಕ್ ಲೈನ್ವರೆಗೆ 779, 24 595ರಿಂದ ಇಲ್ಲಿವರೆಗೆ. ಸೊ ನಮಗೆ ಕ್ಲಿಯರ್ ಆಗಿ ಟ್ರೇಡ್ ಕೊಡ್ತಾ ಹೋಗಿದೆ. ತಿರ್ಗಾ ಇಲ್ಲಿ ಬ್ಲ್ಯಾಕ್ ಲೈನನ್ನೇ ರೀಟೆಸ್ಟ್ ಮಾಡಿದ್ದಾನೆ, ನೆಕ್ಸ್ಟ್ ಡೇ ಓಪನಿಂಗ್ ಅದೇ ಬ್ಲ್ಯಾಕ್ ಲೈನ್ ಹತ್ರ ಆಗಿದೆ. ಅಂದರೆ ಅಷ್ಟು ಪ್ರೆಷರ್ ಕರೆಕ್ಟಾಗಿ ಹೋಗುತ್ತೆ. ಸೊ ಇಂಥ ಡೇಗಳನ್ನು ಮಿಸ್ ಮಾಡಬಾರ್ದು. ಇದು ಒಳ್ಳೆ ರ್ಯಾಲಿ ಡೇನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಸೊ ದಟ್ ನಮಗೆ ಅದು ಒಳ್ಳೆ ಟ್ರೇಡನ್ನು ಕೊಡುತ್ತೆ. ಸೊ ಬ್ಯಾಕ್ ಟೆಸ್ಟ್ ಮಾಡಿ, ಸೊ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈಗ ಇದರಲ್ಲಿ 2 ರೀತಿ, ಇನ್ನೊಂದು 2 ಕನ್ಫ್ಯೂಷನ್ ಬರುತ್ತೆ. ಏನಂತ ಹೇಳಿದ್ರೆ, ಈಗ ನೋಡಿ ಇದು 1 hour ಝೋನ್, ಹೀಗೆ 1 2 3 4 ಕ್ಯಾಂಡಲ್ ಆಗಿ 5ನೇ ಕ್ಯಾಂಡಲ್ ಸೀದಾ ಹೋಯ್ತು ಅಂತ ಹೇಳಿದ್ರೆ ಇದು ನಮಗೆ ಟ್ರೇಡು, ಇದು ಚೆನ್ನಾಗಿ ಬರೋವಂಥದ್ದು. ಇನ್ನೊಂದು ಏನು ರೀತಿ ಜಾಸ್ತಿ ಫಾರ್ಮೇಷನ್ ಆಗೋದಂತ ಹೇಳಿದ್ರೆ 1 2 3 4 5ನೇ ತಿರ್ಗಾ ಸಾರಿ ಇದು ಝೋನ್ ಹೆಚ್ಚು ಕಮ್ಮಿ ಆಯ್ತು. 1 2 3 4 ಆದ್ಮೇಲಿಂದ 5ನೇ ತಿರ್ಗಾ ಮೇಲೆ ಹೋಗ್ತಾನೆ, ಆಮೇಲೆ 6ನೇದಕ್ಕೆ ಸೀದಾ ಹೋಗಿರ್ತಾನೆ. ಇದು ಒಂದು ಕ್ಯಾಂಡಲ್ ಅಂದರೆ ಇದು ಮುಂಚಿನ ಕ್ಯಾಂಡಲ್ ಬ್ರೇಕ್ಔಟ್ ಆಗ್ತಿದ್ರೆ ಓಕೆ, ಇಲ್ಲಿದ್ರೆ ಅದು ಕನ್ಫ್ಯೂಷನ್ ಆಗುತ್ತೆ, ಅದು ಸರಿ ಇರಲ್ಲ. ಮೇಲ್ಗಡೆವರೆಗೆ ತಿರ್ಗಾ ಇಲ್ಲಿವರೆಗೆ ಹೋಗೋದು, ತಿರ್ಗಾ ಇಲ್ಲಿ ಬರೋದು, ಅದು ಸರಿ, ಅದು ನೆಕ್ಸ್ಟ್ ಸ್ಟ್ರಾಟಜಿಲಿ ಬರುತ್ತೆ. ಇದರಲ್ಲಿ ನಮಗೆ ಏನೇ ಇದ್ರು 5th ಕ್ಯಾಂಡಲ್ ಬ್ರೇಕ್ ಆಗಬೇಕು, 5th ಕ್ಯಾಂಡಲೇ ಬ್ರೇಕ್ ಆಗಬೇಕು. ತಪ್ಪಿದ್ರೆ 6th, ನಾಟ್ ಮೋರ್, 5 or 6 ಅದಕ್ಕಿಂತ ಜಾಸ್ತಿ ಬ್ರೇಕ್ ಆಗಬಾರ್ದು. ಅವಾಗ ಮಾತ್ರ ಈ ಸ್ಟ್ರಾಟಜಿ ವರ್ಕ್ ಆಗುವಂಥದ್ದು.
ಸೊ 1 ಅವರ್ ಝೋನ್ ಮಾರ್ಕ್ ಮಾಡಿ ನೋಡಿ, ನಿಮಗೆ ಅದು ಕ್ಲಾರಿಟಿ ಗೊತ್ತಾಗುತ್ತೆ ಎಲ್ಲಿಂದ ಹೊರಟಿದೆ, ಎಲ್ಲಿ ಮಾಡ್ತಾ ಇದೆ. ಸೊ ತುಂಬ ಹೊತ್ತು ಸಿಗೋದು ನೋಡಿ 1 ಅವರ್ ಝೋನ್ ಹೆಂಗೆ ಸಿಗ್ಲಿಲ್ವೋ ಇದು ಹಾಗೇನೆ ಕಮ್ಮಿ. ಆದರೆ ನೆಕ್ಸ್ಟ್ 2 ಸ್ಟ್ರಾಟಜಿ ಬರುತ್ತೆ ನೋಡಿ, ಅದು ತುಂಬ ಟೈಮ್ ಆಗುತ್ತೆ. ಏನು, ಹೊರಗೆ ಹೋಗಿ ಒಳಗೆ ಬರೋದು, ಒಳಗೆ ಹೋಗಿ ಹೊರಗೆ ಹೋಗೋದು, ಅದು ತುಂಬ ಬರುತ್ತೆ. ಯಾಕೆ ಅಂದರೆ ಜನಗಳನ್ನು ಟ್ರ್ಯಾಪ್ ಮಾಡ್ಲಿಕ್ಕೆ ಆಗೋದೇ ಅದರಲ್ಲಿ. ಸೊ ಆವಾಗ ನಾವು ಅದನ್ನು ಹೇಗೆ ಟ್ರೇಡ್ ಮಾಡಬೇಕು ಅನ್ನೋದು ಕಲ್ತ್ಬಿಟ್ವಿ ಅಂತ ಆದರೆ ನಮಗೆ 75% ನಾವು ಪಾಸ್. 4 ಪ್ಯಾಟ್ರನಲ್ಲಿ ಒಂದು 1 ಅವರ್ ಝೋನು ಇನ್ಸೈಡ್, ಇನ್ನೊಂದು 1 ಅವರ್ ಝೋನು ಔಟ್ಸೈಡ್, ಇದೆರಡು ಕಾಮನ್ ಆಯ್ತಾ. ನೆಕ್ಸ್ಟ್ 2 ಬರ್ತದೆ ನೋಡಿ, 1 ಅವರ್ ಝೋನ್ ಇನ್ ಟು ಔಟ್, ಆಮೇಲೆ ನೆಕ್ಸ್ಟ್ 1 ಅವರ್ ಝೋನಲ್ಲಿ ಔಟ್ ಟು ಇನ್. ಇದು ನಿಮಗೆ 75% ಆಫ್ ಡೇಸ್ ಇದೇ ಬರುತ್ತೆ. ಇದೆರಡು 25% ಬರುತ್ತೆ. ಸೊ ಇದರಲ್ಲಿ ಬಂದಾಗ ಇದು 1 ಅವರ್ ಝೋನ್ ಇನ್ನಲ್ಲಿ ಬರೋದು ನೋ ಮೂಮೆಂಟ್, ಇದು ಬಿಗ್ ಮೂಮೆಂಟ್. ಬಿಗ್ ಮೂಮೆಂಟ್ ಅಥವಾ ಸೇಮ್ ಡೈರೆಕ್ಷನ್ ಮೂಮೆಂಟ್. ಓಕೆನಾ, ಇದೆರಡರಲ್ಲಿ 2 ಮಿಕ್ಸ್ ಇರುತ್ತೆ, ಅದನ್ನು ನಾವು ನೆಕ್ಸ್ಟ್ ಕಲಿಯೋಣ. ಓಕೆನಾ, ಬ್ಯಾಕ್ ಟೆಸ್ಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಡೌಟ್ಸ್ ಇದ್ರೆ ಕಮೆಂಟಲ್ಲಿ ತಿಳಿಸಿ, ಟೆಲಿಗ್ರಾಮಲ್ಲಿ ತಿಳಿಸಿ, ನಾವು ಅದಕ್ಕೆ ಕ್ಲಾರಿಟಿ ಕೊಡ್ತೀವಿ. ಆಮೇಲಿಂದ ನಿಮ್ಮ ಕಮೆಂಟಲ್ಲಿ ನೀವು ಏನಾರು ಹೇಳ್ತೀರೋ, ಏನಾದ್ರು ನಿಮ್ಗೆ ಇನ್ನೊಂದು ಲೈವ್ ಮಾಡ್ಬೇಕಂತಿದ್ರೆ ನಾನು ತಿರ್ಗಾ ಲೈವಲ್ಲೂ ಬಂದು ನಿಮಗೆ ತೋರಿಸ್ಕೊಡ್ತೀವಿ. ಅವತ್ತು ಮಾರ್ಕೆಟ್ ಏನಾಗ್ತಾ ಇದೆ, ಈ ಟೈಮಲ್ಲಿ ನಾವು ಏನು ಮಾಡಬೇಕು, ನಮ್ಮ ಮೈಂಡ್ಸೆಟ್ ಹೇಗಿರಬೇಕು ಅಂತಲೇ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಅಂಟಿಲ್ ದೆನ್, ಥ್ಯಾಂಕ್ ಯು ವೆರಿ ಮಚ್.